ಸಮವರ್ಷ ಬಂದಾಗ 2024 ಆದಾಗ 2026 26ರಲ್ಲಿ ಜನವರಿ 18ನೇ ತಾರೀಕಿಗೆ ಪರ್ಯಾಯ ಸಮಾರಂಭ ಜರಗಲಿಕ್ಕಿದೆ. ಈ ಸಮಾರಂಭಕ್ಕೆ ರಾಷ್ಟ್ರದಿಂದ ತುಂಬ ಜನರು ಆಗಮಿಸ್ತಾರೆ. ಈ ವರ್ಷ ಶಿರೂರು ಸ್ವಾಮಿಗಳು ಹೊಸ ಅಂದರೆ ನೂತನವಾಗಿ 18 ಪ್ರಾಯವನ್ನು ತುಂಬಿದ ಶ್ರೀಪಾದರು ಪರ್ಯಾಯದ ಸರ್ವಜ್ಞ ಪೀಠ ಆಗಲಿಕ್ಕಿದೆ. ಪೂರ್ವಭಾವಿಯಾಗಿ ಮಂಗಳೂರಿಗೆ ಬರುವುದು ಇದೊಂದು ಪರಂಪರೆಯಿಂದ ಕಳೆದ ಒಂದು ಹಲವಾರು ವರ್ಷಗಳಿಂದ ಇತ್ತು. ಕಳೆದ ಒಂದು 40 ವರ್ಷಗಳಿಂದ ಇದನ್ನೊಂದು ವಿಜೃಂಭಣೆಯಿಂದ ನಾವು ಮಾಡ್ತಾ ಇದ್ದೇವೆ. ನಂತರ ಇಲ್ಲಿಂದ ಅಲ್ಲಿಗೆ ಪುರಪ್ರವೇಶ ಅಂತ 9ನೇ ತಾರೀಕು ಜನವರಿ ನಡೀತದೆ. ಈಗ ಅದಕ್ಕೆ ಪೂರ್ವಭಾವಿಯಾಗಿ ಮಂಗಳೂರಿಗೆ ಬರುವ ಮುನ್ನ ನಾವು ಒಟ್ಟು ಸೇರಿ ಅವರನ್ನು ಮಂಗಳೂರಿನ ಒಂದು ಪೌರ ಸನ್ಮಾನ ಮಾಡುವ ಬಗ್ಗೆ ಸ್ವಾಗತ ಸಮಿತಿಯನ್ನು ರಚನೆ ಮಾಡಿ ಕಾರ್ಯೋನ್ಮುಖರಾಗಲಿಕ್ಕಿದ್ದೇವೆ. ಆಗಮಿಸಿದ ನಿಮ್ಮೆಲ್ಲರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ, ಡಾಕ್ಟರೇಟ್ MB ಪುರಾಣಿಕರು ಕಳೆದ ಹಲವಾರು ವರ್ಷಗಳಿಂದ ಜವಾಬ್ದಾರಿ ಮತ್ತು ಈ ಕಾರ್ಯವನ್ನು ಭಾಳ ಚೆನ್ನಾಗಿ ನೆರವೇರಿಸಿ ಮಂಗಳೂರಿಗೆ ಒಂದು ಕೀರ್ತಿ ತಂದು ಕೊಟ್ಟಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ, ಅವರ ಗೌರವಾಧ್ಯಕ್ಷತೆಯಲ್ಲಿ ಈಗ ಸಭೆ ಸೇರ್ತೇವೆ. ಆಮೇಲೆ ನಿಮ್ಮ ಒತ್ತಡ ಗೊತ್ತಿದೆ, ತುಂಬ ಜನಕ್ಕೆ 6 ಗಂಟೆಗೆಲ್ಲ ಹೋಗಲಿಕ್ಕಿದೆ ಅಂತ ಹೇಳಿದಿರಿ. ಮೂಲ ವಿಷಯಗಳನ್ನು ಮಾತನಾಡಿ ತಕ್ಷಣ ಮತ್ತೆ ನಮ್ಮ ಮುಂದಿನ ಕಾರ್ಯಕ್ರಮ ಮತ್ತೊಮ್ಮೆ ಸೇರೋಣ. ಡಾಕ್ಟರೇಟ್ ಪುರಾಣಿಕರು ದಯವಿಟ್ಟು ವೇದಿಕೆ ಬರಬೇಕು. ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ವೇದಿಕೆ ಬರಬೇಕು. SKDB ನರ್ತನೆಯೊಂದಿಗೆ ಪ್ರಾರಂಭಿಸುವ. ಲಲಿತೋಪಾಧ್ಯಾಯರು ಪ್ರಾರ್ಥನೆ ಮಾಡಿ ಕಾರ್ಯಕ್ರಮ ಪ್ರಾರಂಭಿಸಬೇಕು. ಗಣಪತಿಂ ಮನಸ ಸ್ಮರಾಮಿ, ಮಹಾಗಣಪತಿಂ ಮನಸ ಸ್ಮರಾಮಿ, ವಸಿಷ್ಠವಾಮದೇವಾದಿವಂದಿತಂ ಮಹಾಗಣಪತಿಂ, ಮಹಾದೇವಸುತಂ ಗುರುಗುಹನುತಂ, ಮಹಾದೇವಸುತಂ ಗುರುಗುಹನುತಂ, ಮಾರಕೋಟಿ ಪ್ರಕಾಶಂ ಶಾಂತಂ, ಮಾರಕೋಟಿ ಪ್ರಕಾಶಂ ಶಾಂತಂ, ಮಹಾಕಾವ್ಯನಾಟಕಾದಿ ಪ್ರಿಯಂ, ಮಹಾಕಾವ್ಯನಾಟಕಾದಿ ಪ್ರಿಯಂ, ಮೂಷಿಕವಾಹನ ಮೋದಕ ಪ್ರಿಯಂ, ಮಹಾಕಾವ್ಯನಾಟಕಾದಿ ಪ್ರಿಯಂ, ಮೂಷಿಕವಾಹನ ಮೋದಕ ಪ್ರಿಯಂ, ಮಹಾಗಣಪತಿಂ ಮನಸ ಸ್ವರಾಮಿ, ಮಹಾಗಣಪತಿಂ. ಸ್ವಾಗತವನ್ನು ಬಯಸ್ತಾ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇವೆ. ನೇರವಾಗಿ ಒತ್ತಡ ಹೇಳಿದ್ದಕ್ಕೋಸ್ಕರ ಮತ್ತೆ ಮೂಪನೆ ಮಾಡಿಬಿಟ್ಟು ಮತ್ತೆ ನೇರವಾಗಿ ವಿಷಯಕ್ಕೆ ಹೋಗೋಣ. ಕಾರ್ಯಕ್ರಮದ ಒಂದು ಮುನ್ನೋಟ ಹೇಳ್ತಾರೆ, ಮತ್ತೆ ಅದರ ಬಗ್ಗೆ ವಿಸ್ತರಣೆ ಮತ್ತೆ. ಬಂಧುಗಳೇ, ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲಿನಿಂದಲೂ ಉಡುಪಿಯ ಪರ್ಯಾಯ 2 ವರ್ಷಕ್ಕೊಮ್ಮೆ ನಡೆಯುವಂತಹ ಉಡುಪಿಯ ಪರ್ಯಾಯ ಮೈಸೂರಿನಲ್ಲಿ ದಸರಾ ಹಬ್ಬ ಇದ್ದ ಹಾಗೆ ಆವತ್ತಿನಿಂದ ಮಧ್ವಾಚಾರ್ಯ ಕಾಲದಿಂದ ವಾದಿರಾಜ ಕಾಲದಿಂದಲೂ ಕೂಡ ವಾಹನದ ವ್ಯವಸ್ಥೆ, ಬಂದು ಹೋಗುವಂಥ ವ್ಯವಸ್ಥೆ ಇಲ್ಲದ ಸಮಯದಲ್ಲಿಯೂ ಕೂಡ ಜನ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು 2 ವರ್ಷದ ಏನು ಮಧ್ವಪೀಠವನ್ನು, ಸರ್ವಜ್ಞ ಪೀಠವನ್ನು ಯಾರು ಸ್ವೀಕಾರ ಮಾಡ್ತಾರೆ ಆ ಸ್ವಾಮಿಗಳು ಅಲ್ಲಿ ಆ ದಿವಸ ಸರ್ವಜ್ಞ ಪೀಠವನ್ನು ಸ್ವೀಕಾರ ಮಾಡುವಂಥ ದಿವಸ ಅತ್ಯಂತ ಪ್ರಮುಖವಾದಂಥ ದಿವಸ. ದಂಡತೀರ್ಥದಲ್ಲಿ ಸ್ನಾನ ಮಾಡಿ ಜೋಡುಕಟ್ಟೆಯಿಂದ, ಉಡುಪಿ ಜೋಡುಕಟ್ಟೆಯಿಂದ ಬೆಳಗ್ಗಿನ ಜಾವ ಮುಹೂರ್ತಕ್ಕೆ 7 ಜನ ಸ್ವಾಮಿಗಳು ಒಟ್ಟಿಗೆ ಸೇರಿ ಹೋಗುವಂಥದ್ದು. ಆ ಪರ್ಯಾಯ ಏಳಲಿಕ್ಕಿರತಕ್ಕಂಥ ಸ್ವಾಮಿಗಳು ಕೀಯನ್ನು ಹಸ್ತಾಂತರ ಮಾಡ್ತಾರೋ ಅವರು ಮಾತ್ರ ಅಲ್ಲಿಡ್ತಾರೆ. ಭಾಳ ಅದ್ಧೂರಿಯಿಂದ ಮೆರವಣಿಗೆಯಲ್ಲಿ ಹೋಗ್ತಾರೆ. ಆಗ ರಾತ್ರಿ ಇಡೀ ಜನ ಭಾಳ ಸಂತೋಷದಿಂದ ಯಕ್ಷಗಾನ, ಹಾಡುಗಾರಿಕೆ ಅಲ್ಲಲ್ಲಿ ಕಾರ್ಯಕ್ರಮಗಳಿದ್ದು ಮರುದಿವಸ ಕೃಷ್ಣನ ದರ್ಶನ ಮಾಡಿದ ನಂತರ ಅವರು ಸರ್ವಜ್ಞ ಇದನ್ನು ಪೀಠದಲ್ಲಿ ಕೂತ್ಕೊಳ್ಳಿಸಿ ಆನಂತರ ನಡೆಯುವಂತಹ ದರ್ಬಾರು ಸಭೆ. ನಮಗೆ ಈ ವರ್ಷ ವಿಶೇಷ ಏನು ಅಂತಂದರೆ, ಉಡುಪಿಯಲ್ಲಿ ಶಿರೂರು ಮಠದ ಈಗಿನ ಶ್ರೀಯವರು ವೇದವರ್ಧನ ತೀರ್ಥ ಅಂಥೇಳಿ ಅವರಿಗೆ ಹೆಸರು. ಅವರ ತಂದೆ ಕೂಡ ತುಂಬ ವಿದ್ವಾಂಸರು,
ಬಾಲ ಸನ್ಯಾಸ ಅನ್ನುವಂಥದ್ದು ಉಡುಪಿಯ ವೈಶಿಷ್ಟ್ಯ. ಉಡುಪಿ ಮಾತ್ರ ಅಲ್ಲ, ಈವನ್ ಶೃಂಗೇರಿ ಎಲ್ಲ ಇದರಲ್ಲೆಲ್ಲ ಬಾಲ್ಯದಲ್ಲಿ ಸನ್ಯಾಸ ಕೊಡೋದು. ಅದರ ಉದ್ದೇಶ ಏನು ಅಂತಂದರೆ ಮಠದ ಪರಂಪರೆ ಮತ್ತು ನಿತ್ಯ ದೈನಂದಿನ ಕೆಲಸಗಳು, ಪೂಜೆ, ಜಪ, ತಪ, ಅನಂತರ ಶಾಸ್ತ್ರಜ್ಞಾನ ಇದನ್ನೆಲ್ಲ ಅಭ್ಯಾಸ ಮಾಡಲಿಕ್ಕೆ ಅವರಿಗೆ ಬಾಲ್ಯದಲ್ಲಿ ಅವರಿಗೆ ಆ ಮಾನಸಿಕತೆ ಇರ್ತದೆ. ಅದಕ್ಕೋಸ್ಕರ ಬಾಲ್ಯ. ನಮಗೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಸಂತೋಷ ಏನು ಅಂತಂದರೆ ಬರೀ 8 ವರ್ಷ ಪೇಜಾವರ ಸ್ವಾಮಿಗಳು ಪೀಠ ತಗೊಳ್ಳುವಾಗ 8 ವರ್ಷ ವಿಶ್ವೇಶತೀರ್ಥರು, ಅನಂತರ ಹಾಗೆ ಆಗ್ತಾಯಿತ್ತು. ಈಗ ಹೇಗೇನಾಗಿದೆ ಅಂದರೆ ಸಾಮಾನ್ಯವಾಗಿ SSLC ಅಥವಾ PUC ಆಗುವಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಸನ್ಯಾಸ ಅಂದರೆ ಏನು, ಜವಾಬ್ದಾರಿ ಅಂದ್ರೇನು, ಬ್ರಹ್ಮಚರ್ಯ ಅಂದರೆ ಹೇಗೆ ಕಾಪಾಡಿಕೊಳ್ಬೇಕು, ಇದರ ಪರಿಪೂರ್ಣ ಜ್ಞಾನ ಇದ್ದು ಅನಂತರ ಸನ್ಯಾಸವನ್ನು ತಿಳ್ಕೊಳ್ತಾರೆ. ಎರಡನೇದು ಬದಲಾವಣೆ ಉಡುಪಿಯಲ್ಲಿ ಏನಾಗಿದೆ ಅಂತಂದರೆ ಮೊದಲಿನ ಕಾಲದಲ್ಲಿ ಪೂರ್ವಾಶ್ರಮ ಅಂಥೇಳಿ, ಉಡುಪಿಯ ಕ್ರಮ ಗೊತ್ತಿದ್ದವರಿಗೆ ಗೊತ್ತಿದೆ. ಈಗಿನ ಸ್ವಾಮಿಗಳ ಅಣ್ಣ ತಮ್ಮ ಅಥವಾ ಬಂಧುಗಳ ಯಾರಾದರೂ ಒಬ್ಬ ಒಟ್ಟು ಇದ್ದರೆ ಅವನಿಗೆ ಕೊಡುವಂಥದ್ದು ಪೂರ್ವಾಶ್ರಮ. ಹೇಗೆ ನಮ್ಮ ಫ್ಯಾಮಿಲಿಗಳಲ್ಲಿ ಕೂಡ ಸೋದರತ್ತೆ ಮಗನಿಗೆ ಮಗಳನ್ನು ಕೊಡುವಂಥದ್ದು, ಆಸ್ತಿ ಹೊಡಿಬಾರ್ದು ಅಥವಾ ಇದೇ ಇರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು ಎನ್ನುವುದು ಆ ಒಂದು ಪ್ರತೀತಿ ಇದ್ದದ್ದು ಇತ್ತೀಚೆಗೆ ಸಾಮಾನ್ಯ ಈಗಿನ ವಿಶ್ವೇಶತೀರ್ಥರು ಮತ್ತು ಅದಮಾರ ಸ್ವಾಮಿಗಳು ಇವರೆಲ್ಲ ನಂತರ ಯೋಗ್ಯ ವ್ಯಕ್ತಿಯನ್ನು ಅವರ ಜಾತಕವನ್ನು ಪರಿಶೀಲಿಸಿ ಅದರಲ್ಲಿ ಸನ್ಯಾಸ ಯೋಗ ಇದ್ದರೆ ಮಾತ್ರ ಕೊಡುವಂಥದ್ದು. ಅನಂತರ ಅವರಿಗೆ ಕೌನ್ಸಿಲಿಂಗ್ ಕೂಡ ನಡೀತದೆ. ಈಗ ಕ್ರಿಶ್ಚಿಯನ್ ಫಾದರ್ ಆಗುವಾಗ ಅವರಿಗೆ ದೀಕ್ಷೆ ಪಡೆಯುವ ಮೊದಲು ಇನ್ನೊಂದು ಚಾನ್ಸ್ ಕೊಡ್ತಾರೆ, ನಿನಗೆ ಇಷ್ಟ ಇದ್ದರೆ ಇಲ್ಬೋದು, ಇಲ್ಲದಿದ್ದರೆ ಬಿಡ್ಬೋದು ಅಂಥೇಳಿ. ಇಲ್ಲಿ ಕೂಡ ಸಾಕಷ್ಟು ತುಲನವಲನವನ್ನು ಮಾಡಿ ಅವರಿಗೆ ಪೀಠ ಕೊಡ್ತಕ್ಕಂಥದ್ದು. ಈ ಹಿಂದೆ ಆದಂತಹ ಶೀರೂರು ಸ್ವಾಮಿಗಳು ಅವರು ಬೇರೆ ಬೇರೆ ರೀತಿಯಲ್ಲಿ ಪ್ರಸಿದ್ಧರ ಕುಪ್ರಸಿದ್ಧ ಹೇಳುವುದಿಲ್ಲ ನಾನು ಅಂತ, ಹಾಗೆ ಒಂದು ಬದಲಾವಣೆ ಆಗಿ ಈಗಿನ ಸ್ವಾಮಿಗಳಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅವರ ಅಪೇಕ್ಷೆ ಏನಿದೆ ಅಂತಂದರೆ ಕೇವಲ ಸಂಪತ್ತಿನ ಕ್ರೋಢೀಕರಣ ಮಾತ್ರ ಅಲ್ಲ. ಉಡುಪಿಯ ದೊಡ್ಡ ಇದು ಅಂತಂದರೆ ಇಡೀ ನಮ್ಮ ದಕ್ಷಿಣದಲ್ಲಿ ಭೋಜನದ ವ್ಯವಸ್ಥೆ, ಊಟದ ವ್ಯವಸ್ಥೆ ಆಗ ಧರ್ಮಸ್ಥಳ, ಕಟೀಲು, ವಾಕಿಕಡೆ, ಕೊಲ್ಲೂರಿನಲ್ಲಿ ಇರಲಿಲ್ಲ. ಅನಾದಿಯಿಂದಲೂ ಆಸ್ತಿ, ತುಂಬ ಆಸ್ತಿ ಇತ್ತು ಮಠಕ್ಕೆ. ಆ ಆಸ್ತಿಯಿಂದ ಗೇಣಿ ವಸೂಲಾಗ್ತಿತ್ತು, ಅಕ್ಕಿ ಮುಡಿ ಬರ್ತಾಯಿತ್ತು. ಅಲ್ಲಿ ಪ್ರಸಾದ ಭೋಜನದ ಅದು ಮುಖ್ಯ ಪ್ರಾಣ ದೇವರ ಒಂದು ಪ್ರಸಾದ ಕೊಡ್ತಕ್ಕಂಥದ್ದು ಪ್ರತೀತಿ. ಎಷ್ಟೋ ಜನ ಪಾಪ ನಿರ್ಗತಿಕರು ಬಂದಲ್ಲಿ ವಾಸವಾಗ್ತಾಯಿದ್ರು, ಇರ್ತಾಯಿದ್ರು. ಅಂತಹ ಒಂದು ಪರಂಪರೆ ಆಗ ಅನಂತರದ ದಿನಗಳಲ್ಲಿ ಹೊರೆ ಕಾಣಿಕೆ ರೂಪದಲ್ಲಿ ಕಳಿಸುವಂಥದ್ದು ವೈಭವದಿಂದ ಆಗಲಿಕ್ಕೆ ಶುರುವಾಯಿತು. ಯಾಕೆ ಅಂತಂದರೆ ಮೊದಲನೇ ಕಾಲದಲ್ಲಿ ಒಂದು ಪರ್ಯಾಯ 2 ವರ್ಷವಾಗಿ ಹೇಳುವಾಗ ಅವರಿಗೆ ತಲೆ ತುಂಬ ಸಾಲ. ಮುಂದಿನ ಒಂದು 10 ವರ್ಷ ಆದರೂ ಅವರು ಆ ಸಾಲ ತೀರಿಸಲಿಕ್ಕೆ ಆಗ್ತಾಯಿತ್ತು. ಕೆಲವರಿಗೆ ಏನು ಅಂತಂದರೆ ನೆಕ್ಸ್ಟ್ ಪರ್ಯಾಯದವರೆಗೂ ಕೂಡ ಹಿಂದಿನ ಸಾಲವನ್ನೇ ತೀರಿಸುವಂತಾಯಿತು. ಇಷ್ಟು ಹರಕೆ, ಇಷ್ಟು ದೇಣಿಗೆಗಳು ಬರ್ತಾ ಇರಲಿಲ್ಲ. ಇವತ್ತು ಸಮಯ ಬದಲಾಗಿದೆ. ಸಾಕಷ್ಟು ಜನ ಭಕ್ತರು ಬರ್ತಾರೆ, ಯಾತ್ರಾರ್ಥಿಗಳಿಗಂತೂ ತುಂಬ ವ್ಯವಸ್ಥೆ ಇದೆ. ಆದರೆ ವಿಶೇಷ ಅಂತಂದರೆ ಅನ್ನದಾನ ಅದು ಬಹಳ ಪ್ರಾಮುಖ್ಯವಾದಂಥದ್ದು. ಈ ವಿಚಾರದಲ್ಲಿ ನಾನು ಏನು ಹೇಳೋದಂದರೆ ಅವರ ತೀರ್ಥರೂಪರು ಬರಬೇಕಿದ್ರು, ದಿವಾನರು ಬೇರೆ ಬೇರೆ ಕಾರಣದಿಂದ ಅವರಿಗೆ ಬರಲಿಕ್ಕಿಲ್ಲ. ಅಲ್ಲಿ ಸಮಿತಿ ಎಲ್ಲ ಮಾಡಿದ್ದಾರೆ. ಮಟ್ಟಾರು ರತ್ನಾಕರ ಹೆಗ್ಡೆಯವರನ್ನು ಅಧ್ಯಕ್ಷರು ಮಾಡಿದ್ದಾರೆ. ಇವರೆಲ್ಲ ಅಲ್ಲಿ ನಮ್ಮವರೇ ತುಂಬ ಜನ ಇದ್ದಾರೆ. ನಾನು ಯಾಕೆ ಇವತ್ತು ನಮ್ಮ ಸಮಾಜ ಒಟ್ಟಾಗಬೇಕು ಅಂತ ಹೇಳೋದು ಅಂತಂದರೆ ನಮ್ಮ ಜಾತಿಗೆ ಸಂಬಂಧಪಟ್ಟದ್ದು ಒಂದು ಸ್ವಾಮಿಗಳಿದ್ದರೆ ಅದಕ್ಕೊಂದು ಶಿಷ್ಯ ಹೊರಗೆ ಇರ್ತದೆ, ಅವರು ಇದು ಮಾಡುವಂಥದ್ದು. ನಮ್ಮ ಕುಟುಂಬಕ್ಕೆ, ಜಾತಿಗೆ, ನಮ್ಮ ವರ್ಗಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನ ಇದ್ದರೆ ಆ ದೇವಸ್ಥಾನಕ್ಕೆ ಬಂದು ಹೋಗುವವರು ಬೇಕಾಸಿದ್ದಾರೆ. ಇದು ಹಾಗಲ್ಲ. ಇವತ್ತಿನ ಸ್ಥಿತಿ ಏನಾಗಿದೆ ಅಂತಂದರೆ ನಾವು ಎಲ್ಲ ವಿವೇಚನೆ ಇರತಕ್ಕಂಥವ್ರು, ನಮ್ಮಂಥವರಿಗೆ ತುಂಬ ನೋವೇನು ಅಂತಂದರೆ ಇಡೀ ಸಮಾಜವನ್ನು, ಸನಾತನ ಧರ್ಮವನ್ನು, ನಮ್ಮ ವೇದವನ್ನು, ಅದೇ ರೀತಿ ರಾಮಾಯಣ ಮಹಾಭಾರತವನ್ನು ಅಸೆಂಬ್ಲಿಯಲ್ಲಿ ಕೂತ್ಕೊಂಡು ಹೀಳಾಯಿಸುವಂತಹ ಮಟ್ಟಕ್ಕೆ ಇವತ್ತು ಜನ ಇಳಿದಿದ್ದಾರೆ. ತಮಿಳುನಾಡಿನಲ್ಲಿ ಮಾತ್ರ ಅಂತಿದ್ದದ್ದು ಇಡೀ ನಮ್ಮ ಸನಾತನ ಧರ್ಮವನ್ನೇ ನಾನು ಹಾಳು ಮಾಡ್ತೇನೆ ಅಂತನ್ನುವಂಥದ್ದು ಮಾತು ಇರುವಾಗ ಇಲ್ಲಿ ಏನಾಗಿದೆ ಅಂತಂದರೆ ಇವತ್ತು ನಮ್ಮನ್ನು ಹೀಯಾಳಿಸುವಂಥದ್ದು
ಹಿಂದೂ ಸಮಾಜವನ್ನು, ಹಿಂದೂ ಧರ್ಮವನ್ನು ಹಳಿಯುವಂತಹ ಒಂದು ಪ್ರವೃತ್ತಿ ಬಹಳ ಜೋರಾಗಿದೆ. ನನ್ನ ಪ್ರಾರ್ಥನೆ ಇಷ್ಟೇ, ಉಡುಪಿಯಲ್ಲಿ ಸಮಿತಿಯಾಗಿದೆ, ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾರೆ. ಒಂದು 2-3 ದಿವಸ ಗುರುಗಳು ಇಲ್ಲಿಗೆ ಬರ್ತಾರೆ ಮಂಗಳೂರಿಗೆ. ಇಲ್ಲಿ ಪೌರ ಸನ್ಮಾನ ಕೊಡ್ತೇವೆ ಮತ್ತು ಕೆಲವು ಮನೆಗೆ ಅವರನ್ನು ಕರ್ಕೊಂಡು ದೇವಸ್ಥಾನಗಳಿಗೆ ಅವರ ಸಮಯವನ್ನು ನೋಡಿಕೊಂಡು ನಾವು ನಿಶ್ಚಯ ಮಾಡ್ತೇವೆ. ಅದಕ್ಕೆ ಪೂರ್ವವಾಗಿ ನನ್ನ ಕಳಕಳಿ ಏನು ಅಂತಂದರೆ, ಇಲ್ಲಿ ಒಂದು ಸಮಿತಿ ಅಂದರೆ ಗೊತ್ತಿದ್ದ 4 ಜನ ಮಾತ್ರ ಸೇರಿದರೆ ಪ್ರಯೋಜನ ಇಲ್ಲ. ಇಡೀ ಸಮಾಜ ಒಟ್ಟಾಗಬೇಕು, ಎಲ್ಲ ವರ್ಗವನ್ನು, ವಿಶ್ವ ಹಿಂದೂ ಪರಿಷತ್ತ, ಇನ್ನೊಂದು BJP ಆ ಥರ ಅಲ್ಲ, ನಮ್ಮ ಇಡೀ ಸಮಾಜ ಒಟ್ಟಾಗಬೇಕು. ಉಡುಪಿಯ ಪರ್ಯಾಯದ ಹೆಸರಿನಲ್ಲಿ, ಉಡುಪಿಯ ಆ ಕ್ಷೇತ್ರದ ಹೆಸರಿನಲ್ಲಿ ನಾವು ಸಮಾಜವನ್ನು ಒಟ್ಟು ಮಾಡಬೇಕು. ಸ್ವಾಮೀಜಿಯವರ ಮತ್ತು ಅವರ ಏನು ಅಭಿಮತ ಏನು ಅಂತಂದರೆ, ಕೇವಲ ದುಡ್ಡು ಸಂಗ್ರಹ ಮಾಡೋದು ಮಾತ್ರ ನಮಗೆ ಇಷ್ಟ ಅಲ್ಲ, ಜನ ಬರಬೇಕು ಉಡುಪಿಗೆ. ಪಾಪದವರು ಎಲ್ಲ ಯಾರು ಭಕ್ತರಿದ್ದಾರೆ ಅವರು ಉಡುಪಿಗೆ ಬಂದು ಹೋಗುವಂತಾಗ, ಒಂದು ದಿವಸದ ಮಟ್ಟಿಗೆಲ್ಲ 2 ವರ್ಷಗಳ ಪರ್ಯಾಯ ನಿರಂತರವಾಗಿ ಬಂದು ಹೋಗುವಂಥದ್ದು, ದೇವರ ದರ್ಶನ ಮಾಡುವಂಥ ಉತ್ಸವಗಳಲ್ಲಿ ಭಾಗವಹಿಸುವಂಥದ್ದು, ಇದು ಎಲ್ಲ ನಡಿಬೇಕು. ಅದಕ್ಕೋಸ್ಕರ ಮಂಗಳೂರಿನಲ್ಲಿ ನಾವು ಹೇಳಿದೆವು, ಅಲ್ಲಿ ಸಮಿತಿ ಆಗುವಾಗ ದಯವಿಟ್ಟು ನಮ್ಮನ್ನು ಸಮಿತಿ ನಾಮಕೆ ವಾಸ್ತೆ ಸಮಿತಿಗೆ ಹಾಕಬೇಡಿ. ಸಮಿತಿ ಅಂತ ಇದೆ, ನಮಗೆ ಏನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಉಡುಪಿಗೆ ಹೋಗಿ ಆ ಮೀಟಿಂಗ್ ಅಟೆಂಡ್ ಆಗಲಿಕ್ಕೆ ಆಗೋದಿಲ್ಲ, ಅದು ಒಂದು ಕೇವಲ ಗೌರವಕ್ಕೆ ಇರುವಂಥದ್ದು ಇಲ್ಲ. ಆಗ ಸ್ವಾಮೀಜಿಯವರ ತಂದೆ ಹೇಳಿದರು, ಮಂಗಳೂರಿನಲ್ಲಿ ಒಂದು ಸಮಿತಿಯನ್ನು ಮಾಡಬೇಕು, ಒಂದು ಕೂಟವನ್ನು ಮಾಡಬೇಕು, ಅದರಲ್ಲಿ ಇಡೀ ನಮ್ಮ ಹಿಂದೂ ಸಮಾಜದ ಎಲ್ಲ ವರ್ಗ ಕೂಡ ಅದರಲ್ಲಿ ಸೇರಬೇಕು. ಆ ಸಮಾಜವನ್ನು ಪ್ರತಿನಿಧಿಸುವಂಥವರು, ಅನಂತರ ಅವರ ಜೊತೆ ಇರುವಂಥವರು ಎಲ್ಲರನ್ನೂ ಸೇರಿಸಿ ಉಡುಪಿಯ ಮಂಗಳೂರಿನ ಒಂದು ಪರ್ಯಾಯ ಸಮಿತಿ ಎಲ್ಲರನ್ನೂ ಕೂಡಿಸಿ ಆ ಸಮಿತಿಯನ್ನು ಮಾಡಬೇಕು ಎನ್ನತಕ್ಕಂಥ ಅಭಿಪ್ರಾಯವನ್ನು ಅವರು ಹೇಳಿದ ಕಾರಣ ನಾವು ಇವತ್ತು 16ನೇ ತಾರೀಕು ಆಗ್ಬೋದು, ಬಾಕಿ ದಿವಸ ಬೇರೆ ಬೇರೆ ಸಮಸ್ಯೆಗಳಿದೆ ಅಂತ ಹೇಳಿದ್ದೇನೆ. ತಾವೆಲ್ಲ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ನಮಗೆ ಬೇರೆ ಸಮಸ್ಯೆಗಳು ಏನಿಲ್ಲ. ಸಾಧ್ಯ ಇದ್ದರೆ ನಮ್ಮಲ್ಲಿ ಕೆಲವರು ಪ್ರಮುಖರ ಹತ್ರ ಕರ್ಕೊಂಡೋಗಿ ಸ್ವಲ್ಪ ಸಂಗ್ರಹ ಮಾಡಬೇಕು, ನಿಧಿ ಸಂಗ್ರಹದ ಉದ್ದೇಶ ಇದೆ. ಅದೇ ಉದ್ದೇಶ ಇಲ್ಲ. ಸ್ವಾಮಿಗಳು ಇಲ್ಲಿಗೆ ಬಂದಾಗ ಬೇರೆ ಬೇರೆ ಕ್ಷೇತ್ರಗಳಿಗೆ, ಬೇರೆ ಬೇರೆ ಮನೆಗಳಿಗೆ ಹೋಗಿ ಪಾದಪೂಜೆ, ಭಿಕ್ಷೆ ಅದನ್ನೆಲ್ಲ ಸಮಯಕ್ಕೆ ಅನುಸಾರವಾಗಿ ನಾವು ಅದನ್ನು ಯೋಚನೆ ಮಾಡ್ತಾರೆ. ಮುಂದೆ ಸುಧಾಕರ್ ಪೇಜ ಅವರು ಹೇಳ್ತಾರೆ, ನಮ್ಮ ಉದ್ದೇಶ ಏನು ಅಂತಂದರೆ ಅವರಿಗೆ ಒಂದು ಪೌರ ಸನ್ಮಾನವನ್ನು ಮಾಡಬೇಕು. ಅನಂತರ ನಮ್ಮ ಅಶ್ಯೂರೆನ್ಸ್, ನಾವಿದ್ದೇವೆ, ಉಡುಪಿಯ ಮಠದ ಜೊತೆ ಇಡೀ ಹಿಂದೂ ಸಮಾಜ ಇದೆ, ಹಿಂದೂ ಸಮಾಜವನ್ನು ಒಟ್ಟು ಮಾಡುವಂಥ ಕೆಲಸವನ್ನು 850 ವರ್ಷದ ಹಿಂದೆ ಮಧ್ವಾಚಾರ್ಯರು ಮಾಡಿದರು. ಭಕ್ತಿ ಪರಂಪರೆ ಮತ್ತು ದೀನ ದಲಿತರ ಸೇವೆ. ಅವರು ಹೇಳಿದ ಅದನ್ನೇ, ನೀನು ಯಾಗ ಯಜ್ಞ ಪುಣ್ಯ ಮಾಡು, ಅದು ನಿಂಗೆ ಬಿಟ್ಟದ್ದು. ಆದರೆ ಪಾಪದ ಜನರ ದುಃಖಿತರ ಸೇವೆಯನ್ನು ಮಾಡತಕ್ಕಂಥದ್ದು ದೊಡ್ಡ ಭಗವಂತನ ಸೇವೆ ಅಂತ ಅವರು ಹೇಳಿದ್ದಾರೆ. ಇವತ್ತು ನಮ್ಮ ಕಾಲದ ಪರಿಸ್ಥಿತಿ ಏನಿದೆ ಅಂತಂದರೆ, ರಾಜಾರೋಷವಾಗಿ ನಮ್ಮ ಸನಾತನ ಧರ್ಮವನ್ನು, ಹಿಂದೂ ಧರ್ಮವನ್ನು ದೂಷಿಸುವಂತಹ, ತುಳಿಯುವಂತಹ, ಹಳಿಯುವಂತಹ ಪ್ರವೃತ್ತಿ ಸಿಕ್ಕಾಬಟ್ಟೆ. ನಾನು ಕೇವಲ ರಾಜಕೀಯ ಅಲ್ಲ, ಉಳಿದವರು ಎಲ್ಲರೂ ಕೂಡ ಸಗಾಟವಾಗಿ ಹೇಳ್ತಾರೆ. ಅನ್ಯಮತೀಯರನ್ನ ಒಂದು ಶಬ್ದ ಅವರ ಮೇಲೆ ಉಲ್ಲೇಖ ಮಾಡಲಿಕ್ಕೆ ಧೈರ್ಯ ಇಲ್ಲ. ಆದರೆ ನಮ್ಮ ಸನಾತನ ಧರ್ಮವನ್ನು, ಅದಕ್ಕೆ ನಾವು ಮಾಡಬೇಕಾದಂಥ ಒಂದು ಕೆಲಸ, ನಮ್ಮ ಸಮಾಜದಲ್ಲಿ ಒಕ್ಕಟ್ಟು ಬೇಕು. ನಮ್ಮಲ್ಲಿ ಯಾವುದು ಕೇವಲ 1-2 ವಿಷಯದಲ್ಲಿ, ಒಟ್ಟು ನಮ್ಮ ಸಮಾಜ ಒಂದಾಗಿರಬೇಕು. ಅದಕ್ಕೋಸ್ಕರ ನಾವು ಕಳೆದ ಹಲವಾರು ವರ್ಷಗಳಿಂದ ಸಂಘ, ವಿಶ್ವ ಹಿಂದೂ ಪರಿಷತ್ತು, ಬೇರೆ ಬೇರೆ ಸಂಘಟನೆಗಳು ಕೆಲಸ ಮಾಡ್ತಾಯಿವೆ. ನಾವಿವತ್ತು ತಮ್ಮನ್ನೆಲ್ಲ ಇಲ್ಲಿಗೆ ಬರಲಿಕ್ಕೆ ಹೇಳಿದ್ದೇನು ಅಂತಂದರೆ, ಈ ಒಂದು ಸಮಿತಿಯನ್ನು ನಾವು ನೇಮಕ ಮಾಡುವ. ಅದರ ಕೇವಲ ನಾಮಕೆ ವಾಸ್ತೆ ಅಲ್ಲ, ನಾವು ಸೇರಿ ಸ್ವಾಮಿಗಳು ಇಲ್ಲಿ ಬಂದು ಹೋಗುವಾಗ ಅವರಿಗೆ ಕೊಡುವಂತಹ ಒಂದು ಸಾರ್ವಜನಿಕ ಸನ್ಮಾನ, ಪಬ್ಲಿಕ್ ರಿಸೆಪ್ಷನ್ ಒಂದಾದರೆ ಅವರಿಗೆ ಧೈರ್ಯ ತುಂಬಬೇಕು. ಮತ್ತು ನಾವು ಆ ಪರ್ಯಾಯ ಮತ್ತು ಪರ್ಯಾಯದ ನಂತರ ಕೂಡ ಸ್ವಲ್ಪ ನೇತೃತ್ವ ವಹಿಸಿ ನಾವು ಅಲ್ಲಿ ಬಂದು ಹೋಗುವಂತಹದ್ದು ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರ ನಾವು ಇವತ್ತು ತರಾತುರಿಯಿಂದ ನಿಮ್ಮನ್ನೆಲ್ಲ ಕರೆದಿದ್ದೇವೆ. ಮುಂದೆ ಹೇಗೆ ಆ ಸಮಿತಿ ಮಾಡುವಂಥದ್ದು, ಅದಕ್ಕೆ ತಮ್ಮ ಕೊಡುಗೇನು, ಅದರ ಬಗ್ಗೆ ನಾವು ಯೋಚನೆ ಮಾಡುವ. ಅನಂತರ 6 ಗಂಟೆಗೆ ನಾವು ಅದನ್ನು ಹೆಚ್ಚು ಎಳೆಯದೆ ಮುಗಿಸುವ ಅಂತ ಇದ್ದೆ.
ಈ ಕಾರ್ಯಕ್ರಮ ಹೇಳಿಬಿಡ್ತೇವೆ, ಮತ್ತು ಅದರ ಬಗ್ಗೆ ಹೆಚ್ಚು ಡಿಸ್ಕಷನ್ ಮಾಡೋಣ. ಜನವರಿ 4 ತಾರೀಕಿಗೆ ಸ್ವಾಮೀಜಿ ಆದಿತ್ಯವಾರ ಬರ್ತದೆ. ಸ್ವಾಮೀಜಿಯವರು ಒಂದು ಸುರತ್ಕಲ್ಲಲ್ಲಿ ಕಾರ್ಯಕ್ರಮ ಆಗಿ ಮಂಗಳೂರಿಗೆ ಎಂಟ್ರಾಗ್ತಾರೆ 3 ಗಂಟೆಗೆ, 3ರಿಂದ 4 ಗಂಟೆ ನಾವು ಹೇಳಿದ ಸಮಯಕ್ಕೆ. ಜನವರಿ 8 ತಾರೀಕಿಗೆ ಪೌರ ಸನ್ಮಾನದ ದಿನಾಂಕ, ಅಂದರೆ ಆದಿತ್ಯವಾರ ಅವರು ಬರ್ತಾರೆ, ಮತ್ತು ಗುರುವಾರ ಸಂಜೆ ಪೌರ ಸನ್ಮಾನ. ಆ ಪೌರ ಸನ್ಮಾನ ಹೇಗೆ ಮಾಡೋದು ಅಂತ ಒಂದು ಮತ್ತೆ ಆಲೋಚನೆ ಮಾಡೋಣ. ಮತ್ತು ಸ್ವಾಗತ ಹೇಗೆ ಮಾಡೋದು ಅಂತ ಒಂದು ಸಲಹೆಗಳು ಬೇಕು. ನಂತರ ಅದರ ಮಧ್ಯದಲ್ಲಿ 4 ಮತ್ತು 5 ಅವರು ಇಲ್ಲಿ ಇರ್ತಾರೆ, ಇಡೀ ಮಧ್ಯಾಹ್ನ ಸಂಜೆ ರಾತ್ರಿ ಎಲ್ಲ ಇಲ್ಲೇ ಇರ್ತಾರೆ. 6 ಮತ್ತು 7ನೇ ತಾರೀಕಿಗೆ ಒಂದು ಚೂರು ಅವರು ತಿರುಪತಿಗೊಂದು ಹೋಗುವಂಥ ಕಾರ್ಯಕ್ರಮ ಉಂಟು ಅಂತ ಹೇಳಿದ್ದಾರೆ. ಅದು ಇವತ್ತು ಫೈನಲ್ ಆಗ್ತದೆ. ಅದು ಹೋಗಬೇಕಾದ್ರೆ 6 ಮತ್ತು 7ಕ್ಕೆ ಅವರು ಹೋಗಬೇಕಾಗ್ತದೆ ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ. ಆದರೆ ನೀವು ಸೆಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಿ, ಇವತ್ತು ಕರೆಕ್ಟ್ ಫೈನಲ್ ಮಾಡೋ ಅಂತ. ಆಮೇಲೆ ಪುನಃ 8 ತಾರೀಕು ಪೂರ್ಣ ಇದ್ದಾರೆ. 7 ತಾರೀಕು ಬರ್ತಾರೆ ರಾತ್ರಿ, 8 ತಾರೀಕು ಪೂರ್ಣ ಇದ್ದಾರೆ. ಅದರಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗುವುದೇನೆಂದರೆ ಒಂದು ಮಧ್ಯಾಹ್ನದ ಪೂಜೆ ಮತ್ತು ರಾತ್ರಿಯ ಪೂಜೆ ಅಂತ. ಅದು ಸ್ವಾಮೀಜಿಯವರು ಎಲ್ಲ ಕಡೆಯಲ್ಲಿ ಮಾಡಲಿಕ್ಕೆ ಆಗಲ್ಲ. ಎಲ್ಲಿ ಮಧ್ಯಾಹ್ನ ಪೂಜೆ ಮಾಡ್ತಾರೆ ಅಲ್ಲಿ ಅಡಿಗೆ ಇತ್ಯಾದಿ ಮಡಿ ಊಟ ಭಿಕ್ಷೆ ಅದೆಲ್ಲ ಆಗಲಿಕ್ಕಿದೆ. ರಾತ್ರಿ ಪೂಜೆ ಸಹ ಹಾಗೆ ಇದೆ. ಅದಕ್ಕಾಗಿ ನಾವು ಸಾಧಾರಣ ಒಂದು ಕೇಂದ್ರಗಳನ್ನು ಗುರುತು ಮಾಡಿಕೊಂಡಿದ್ದೇವೆ. ಅದೇ ಆಗಬೇಕು ಅಂತೇನಲ್ಲ, ಆದರೆ ನೀವು ಬೇರೆ ಬೇರೆ ಎಲ್ಲ ಸಮಾಜದವರು ಇವತ್ತು ಒಟ್ಟು ಸೇರಿ ನಾವು 1 ಗಂಟೆ ನಿಮ್ಮನ್ನು ಸಮಯಾವಕಾಶ ಕೇಳಿದೆ. ಎಲ್ಲರೂ ಬಂದಿದ್ದೀರಿ, ತುಂಬ ಸಂತೋಷ ಆಗ್ತದೆ. ಸಾಧಾರಣ 48-49 ಜನಕ್ಕೆ ನಾವು ಇಂಟಿಮೇಷನ್ ಕೊಟ್ಟರೆ ಈಗ 30-36 ಜನ ಇಲ್ಲಿ ಇದ್ದೀರಿ, ಬೇರೆ ಬೇರೆ ಸಮಾಜದವರು ಇದ್ದೀರಿ. ಅಲ್ಲ ಎಲ್ಲರೂ ಸಮಿತಿಯ ಮೆಂಬರೇ, ಅದನ್ನು ಖಂಡಿತ ಮಾಡೋಣ, ಎಲ್ಲರೂ ಮತ್ತೆ ಇದಕ್ಕೆ ಮಾಡೋಣ. ಮತ್ತು ಈ ಸಮಿತಿಯನ್ನೊಂದು ರಚನೆ ಮೂಲ ರೂಪವನ್ನು ಮಾಡಿಬಿಟ್ಟು ನಂತರ ಆ ಕಾರ್ಯಕ್ರಮದ ಡಿಸ್ಕಷನ್ ಮಾಡ್ಬೋದು. ನಾವು ಹಿಂದೆಲ್ಲ ಹೇಗೆ ಮಾಡ್ತಾ ಇದ್ದೇವೆ ಅಂದರೆ ಶರವನಲ್ಲಿ ಮತ್ತು ಹೊರೆ ಕಾಣಿಕೆಲ್ಲ ಉಂಟು. ಯಾವಾಗ 17 ತಾರೀಕಿಗೆ ಅಂತ ಅದೇ ಮತ್ತೆ ಅದು ಕಲ್ಕೋರು ಹೇಳ್ತಾರೆ ಹೊರೆದಿಬ್ಬಣಿ ಹೇಗೆ ಮಾಡೋದು. ಹೊರೆ ಕಾಣಿಕೆ ಮತ್ತೆ ಮಾಡಲಿಕ್ಕಿದೆ. ಅದಕ್ಕೆ ಅಲ್ಲಿ ಶರವನಲ್ಲಿ ಕೇಂದ್ರ ಮಾಡಿ ಸಂಗ್ರಹ ಮಾಡಿ ಮತ್ತೆ ಇಲ್ಲಿಂದ ಹೋಗಿ ಕಟೀಲು ಇತ್ಯಾದಿಯಿಂದ ಮೂಡಬಿದ್ರಿಂದೆಲ್ಲ ಬಂದ ಒಟ್ಟಿಗೆ ನಾವು ಹೋಗ್ಲಿಕ್ಕೆ ಉಂಟು. ಅದು ಮತ್ತೆ ಸಪ್ರೇಟ್ ಮಾಡೋಣ. ಈಗ ಫಸ್ಟಿಗೆ ಪೌರ ಸನ್ಮಾನದ ಬಗ್ಗೆ ನಾವು ಹಿಂದೆ ಶರವನಲ್ಲಿ ಮೆರವಣಿಗೆ ಮಾಡಿ ಪ್ರಾರಂಭ ಮಾಡಿ ಶ್ರೀನಿವಾಸ ಮಂದಿರದಲ್ಲಿ ಮಾಡಿದ್ದು ಉಂಟು, ಅಲ್ಲಿ ಶ್ರೀನಿವಾಸ ಹೋಟ್ಲಲ್ಲಿ, ಟೌನ್ ಹಾಲಲ್ಲಿ ಮಾಡಿದ್ದು ಸಹ ಉಂಟು. ಈ ಸರ್ತಿ ಹೇಗೆ ಮಾಡ್ಬೋದು ಅಂತ ಸಹ ಒಂದು ಆಲೋಚನೆ ಮಾಡುವ. ನಾವು ಪುರಾಣಿಕರು ಕಲ್ಕೂರು ಎಲ್ಲ ಕೂತ್ಕೊಂಡು ಚಿಕ್ಕ ವಿಷಯ ಮಾತಾಡ್ಕೊಂಡೆವು. ಶಾರದಾ ವಿದ್ಯಾಲಯದಲ್ಲಿ ನಿಮಗೆಲ್ಲ ಗೊತ್ತುಂಟು, ದೊಡ್ಡ ಶೀಟೆಲ್ಲ ಹಾಕಿದ್ದು, ನಮಗೇನು ಭಯ ಇಲ್ಲ, ಮಳೆದ್ದೆಲ್ಲ ಇದ್ದದೆಲ್ಲ. ಇಲ್ಲಿ ಸಹ ಮಾಡ್ಬೋದು, ಹಿಂದೆ ಮಾಡಿದ್ದೇವೆ, ಇಲ್ಲಿ ಸಹ ಭಾಳ ಹಿಂದೆ ಕೂಡ ಇಲ್ಲಿ ಪೌರ ಸನ್ಮಾನ ಮಾಡಿದ್ದೇವೆ. ಆಗ ಶೀಟ್ ಹಾಕಿರಲಿಲ್ಲ, ಈಗ ಶೀಟ್ ಹಾಕಿದೆ. ಮತ್ತು ನಮ್ಮ ಸಂಗ್ರಹ ಕೂಡ ಜನಸಂಗ್ರಹ ನಾವು ಕಂಡ ಅನುಭವದಿಂದ ಒಂದು ಮಾತನ್ನು ಹೇಳಿಬಿಡ್ತೇವೆ. ಶರವಿನಿಂದ ಟೌನ್ ಹಾಲಿಗೆ ಹೋಗುವಾಗ ಅಷ್ಟು ನಮಗೆ ದೊಡ್ಡ ಸಂಖ್ಯೆ ಜನ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಇದು ನಮ್ಮ ದುರ್ಬಲತೆಯೋ ಅಥವಾ ನಮ್ಮ ಪ್ರಬಲತೆ ಸಾಲದೋ ಗೊತ್ತಿಲ್ಲ. ಅಂತ ಅಷ್ಟು ದೊಡ್ಡ ಸಂಖ್ಯೆ ಮಾಡಲಿಕ್ಕೆ ಆಗಿಲ್ಲ. ವಾಲಗ, ವೇಷಭೂಷಣ ಮತ್ತು ಇವರೆಲ್ಲಿದ್ದರು. ಮತ್ತು ಇತ್ತೀಚೆಗೆ ಅದು ಕಷ್ಟ ಆಗಿದೆ, ಹೌದು, ನಾವು ಕಂಡದ್ದು. ಆಮೇಲೆ ಶ್ರೀನಿವಾಸದಲ್ಲಿ ಸಹ ಮಾಡುವಾಗ ಸಹ ನಾವು ಮಕ್ಕಳನ್ನು ಸ್ವಲ್ಪ ಉಪಯೋಗಿಸಿದೆವು ಅಂತ ಕೆಲವರು ಹಾಗೆಲ್ಲ ಹೇಳಿದ್ದುಂಟು. ಹಾಗಾಗಿ ಈ ಸರ್ತಿ ನಮ್ಮ ಇಲ್ಲಿ ಒಂದು ಶಾರದಾ ವಿದ್ಯಾಲಯದ ಒಂದು ಕುಟುಂಬ ಅಂತ ಒಂದು ದೊಡ್ಡ ಬಳಗವೇ ಉಂಟು. ಈಗ ತಾವುಗಳೆಲ್ಲ ಒಟ್ಟು ಸೇರಿದ್ದೀರಿ, ಶಾರದಾ ವಿದ್ಯಾಲಯದಷ್ಟು ಪ್ರೀತಿಯಲ್ಲಿದ್ದೀರಿ. ಹಾಗೆ ನಮ್ಮದೊಂದು ಅಭಿಪ್ರಾಯ ಇತ್ತು, ಶರವಿನಿಂದ ಇಲ್ಲಿಗೆ ಬರೋದು. ಅದು ನಾವು ಬಂದಿದ್ದೇವೆ ಹಿಂದೆ ಒಂದು ಸಲ, ಹಾಗೆ ಪೇಜಾರು ಸ್ವಾಮಿಗಳಿಂದ. ಅದು ಒಳ್ಳೆ ಚೆನ್ನಾಗಿ, ಅದು ದಾರಿಯೂ ಹತ್ತಿರ, ಮತ್ತು ನಮಗೆ ಒಳ್ಳೆಯದಾಗ್ತದೆ, ಇಲ್ಲಿಂದ ಬರ್ಬೋದು. ಹಾಗೆ ಸಹ ಒಂದು ಕಾರ್ಯಕ್ರಮ ಮಾಡ್ಬೋದು. ಮತ್ತು ಸ್ವಲ್ಪ ಸ್ಕ್ಯಾಟ್ರಿಂಗ್ ಮಾಡೋದಕ್ಕೆ, ಎಲ್ಲ ಕಡೆಯಲ್ಲಿ ಆಗೋದಕ್ಕೆ ಒಂದು ಕೀ ಅಷ್ಟೇ. ಕೊಟ್ಟಾರದಲ್ಲಿ ಒಂದು ಉರುವ ಮಹಾಗಣಪತಿ ದೇವಸ್ಥಾನ ಅಂತಿದೆ. ಅದು ನಮ್ಮ ಮಂಗಳೂರಿಗೆ ಎಂಟ್ರ್ ಆಗುವಾಗಲೇ ಸಿಗುವಂಥ ದೇವಸ್ಥಾನ. ಅವರು ಸುರೇಂದ್ರ ರಾವಿತ್ ಬರ್ತಾನೆ ಹೇಳಿದ್ದಾರೆ, ಶ್ರೀಧರ ಮಣಿ ಅನಿಸಿದ್ದಾರೆ. ಅಲ್ಲಿ ಸ್ವಾಮೀಜಿಯವರನ್ನು ಸ್ವಾಗತಿಸ್ಬೋದು ನಾವು ಎಲ್ಲರೂ ಒಟ್ಟು ಸೇರಿ. ಹಿಂದೆ ಮೊನ್ನೆ ಒಂದು ಕಾರ್ಯಕ್ರಮ ಮಾಡುವಾಗ ಬಹಳ ಚೆನ್ನಾಗಿತ್ತು. ಅಲ್ಲಿ ಸ್ವಾಮೀಜಿಯವರನ್ನು ಕರೆಸಿ, ಅದು ಆದಿತ್ಯವಾರ ಆಗ್ತದೆ, ಸ್ವಲ್ಪ ಸಭೆ ಕ್ವಾರ್ಟರ್ಸ್ ಸಿಗ್ತಾರೆ. ಅದರ ಜವಾಬ್ದಾರಿ ವಹಿಸಲಿಕ್ಕೆ ನಮ್ಮನ್ನು ತುಂಬ ಸಂಘಟನೆಗಳು ಸಹ ಮಾಡ್ತಾ ಇದ್ದೀವಿ. ನಾವೆಲ್ಲ ಬೇಕಾಗಿದ್ದೇವೆ ಅಂತ ಹೀಗೆ ಅದೊಂದು ಮಾಡೋದು. ಅಲ್ಲಿ ಕರೆಸಿ ಅಲ್ಲಿಂದ ಮತ್ತೆ ನಾವು ಅವರ ಬೇರೆ ಬೇರೆ ಕಡೆಗೆ, ಈಗ ಕುಟುಂಬದಲ್ಲಿ ಅಥವಾ ಪಾದಸೇವೆಗಳನ್ನು ಮಾಡುವ ಹಾಗೆ ಮಾಡೋದು. ಹಾಗೆ ಒಂದು ಡಿಸಿಷನ್ ಮಾಡುವ. ಮತ್ತು ಇವತ್ತು 8 ತಾರೀಕಿಗೆ ಒಂದು ನಿರ್ಧಾರ ಮಾಡುವ. ಮತ್ತೆ 2 ಪ್ರೋಗ್ರಾಮ್ ಮಾಡಬೇಡಿ. ಒಂದು 4-5 ಗಂಟೆ ಕಡೆಗೆ ಹೇಗೆ ಹೋಗೋದು ಅಂತ ಈಗ ಒಂದು ಹೋಗುವ ಮೊದಲು ಮತ್ತೆ ಡಿಸ್ಕಷನ್ ಮತ್ತು ಕೂತ್ಕೊಂಡೆ ಸ್ವಲ್ಪ ಫೈನಲ್ ಮಾಡಿ.
ಹೇಳೋಕ್ಕಾಗಿಲ್ಲ. ಅಲ್ಲ ಇರಲಿ, ಅವರು ಅಂದರೆ 2-3 ಸಲ ಹೋಗಿದ್ದಾರೆ ಅಲ್ಲಿ ಕಲ್ಕೂರು ಎಲ್ಲ ಒಟ್ಟಿಗೆಲ್ಲ ಹೋಗಿಬಿಟ್ಟು ನಾವು ಉಡುಪಿಗೆಲ್ಲ ಹೋಗಿದ್ದೇವೆ. ಸ್ವಾಮಿ ತುಂಬ ಮಾತಾಡಿದ್ದಾರೆ ಎಲ್ಲ. ಎಂ ಬಿ ಪುರಾಣಿಕರನ್ನು ಗೌರವಾಧ್ಯಕ್ಷರನ್ನಾಗಿ. ಓಕೆ, ಗುರುಪ್ರಸಾದ್ ಅವರ ಬರೆಯಲ್ಲ ಒಂದು ಕಾರ್ಯಾಧ್ಯಕ್ಷರಾಗಿ, ಅಂದರೆ ಕೊಂಡಿ ಎಲ್ಲ ವ್ಯವಸ್ಥೆ ಮಾಡೋದಕ್ಕೆ ವರ್ಕಿಂಗ್ ಪ್ರೆಸಿಡೆಂಟ್ ಸಹ ಬೇಕು. ಹಾಂ, ಕೋಶಾಧಿಕಾರಿ ಸುಬ್ರಹ್ಮಣ್ಯ ಇದೆ. ಹಾಂ ಹಾಂ, ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ಕಾರ್ಯಾಧ್ಯಕ್ಷರಾಗಿ ವರ್ಕಿಂಗ್ ಪ್ರೆಸಿಡೆಂಟ್ ಅಧ್ಯಕ್ಷ. ಹಾಂ ಆಯ್ತು. ಹಾಂ, ಸುಬ್ರಹ್ಮಣ್ಯ ಕೋಶಾಧಿಕಾರಿಯಾಗಿ ಎಸ್ ಕೆ ಸ್ವಲ್ಪ ಜವಾಬ್ದಾರಿ ತಿಳಿಸ್ಬೇಕು. ಮುಖ್ಯ ಸಂಚಾಲಕರಾಗಿ ಅದೇ ಉಪಾಧ್ಯಕ್ಷರಾಗಿ ಎಲ್ಲ ಕಮ್ಯುನಿಟಿಯಿಂದ ಹಾಕೋಣ ದಯವಿಟ್ಟು. ಅದನ್ನು ಇಲ್ಲಿ ಇದ್ದವ್ರದ್ದು ಸಹ ಬೇಕಾದ್ರೆ ಹೇಳ್ತೇನೆ, ಮತ್ತು ಇಲ್ಲಿ ಬಂದವರು ನೋಡ. ಸತೀಶ್ ಕುಂಪಲ ಬರ್ಕೊಳ್ಳಿ. ಉಪಾಧ್ಯಕ್ಷರಾಗಿ ಸತೀಶ್ ಕುಂಪಲ, MS ಗುರುರಾಜ್, ಪ್ರೇಮಾನಂದ ಶೆಟ್ಟಿ, ನಿತಿನ್ ಮಗವೇರು, ಬೇತೆ ಕಮ್ಯುನಿಟಿ. ಹಾಂ, ಯಾರೇನು ನಿತಿನ್, ಹೊರಕಾಣಿಕೆ ಸುಧೀರ್, ಹಾಂ ಹೊರಕಾಣಿಕೆ ಸಂಚಾಲಕ. ಮಣ್ಣಗುಡ್ಡೆ ಸಮಿತಿಯ ಅಲ್ಲೆಲ್ಲ ಸಮಿತಿಯಿಂದ ರಮಾನಂದ ಪಾಂಗ. ಉರುವ ಮಾರಿಗುಡಿ ಅವರು ಬಂದಾರ. ಲಕ್ಷ್ಮೀ ಅಮೀನ್ ಸರಿ. ಸುರೇಂದ್ರ ರಾವ್ ಗಣಪತಿ ಉಪಾಧ್ಯಕ್ಷ. ವಸಂತ ಏರೇನು ಪಡ್ಗ ಯಾರನ್ನು ಹಾಕುವ ನೀವು? ಹಾಂ, ನಮ್ಮ ಉಡುಪಿ ಅಂದರೆ ಭಾರತದ ದೇಶದ ದೊಡ್ಡ ಧಾರ್ಮಿಕ ಕ್ಷೇತ್ರ. ವಿಶೇಷವಾಗಿ ನಮ್ಮ ಅವಿಭಜಿತ ಜಿಲ್ಲೆಯಲ್ಲಿರೋದು ನಮ್ಮೆಲ್ಲರ ಸೌಭಾಗ್ಯ. 2 ವರ್ಷಕ್ಕೆ ಒಂದು ಸಲ ಪರ್ಯಾಯ ಉತ್ಸವ ಆಗುವಂಥ ಸಂದರ್ಭದಲ್ಲಿ ಅದರಲ್ಲಿ ಕೆಲಸ ಮಾಡಲಿಕ್ಕೆ ಕೂಡ ಸಿಗೋದು ನಮ್ಮ ಸೌಭಾಗ್ಯ. ಮೊನ್ನೆ ದೇಶದ ಪ್ರಧಾನಮಂತ್ರಿಯವರು ಬಂದು ಈ ಜಿಲ್ಲೆಗೆ, ಈ ಅವಿಭಜಿತ ಜಿಲ್ಲೆಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಆ ಉಡುಪಿಯ ಕ್ಷೇತ್ರದ ಪರ್ಯಾಯ ಉತ್ಸವದ ಅಂಗವಾಗಿ ಇವತ್ತು ಪೌರ ಸನ್ಮಾನ ಮತ್ತು ಉಡುಪಿ ಸಿರೂರು ಮಠದ ಸ್ವಾಮಿಗಳ ಈ ಒಂದು ಕಾರ್ಯಕ್ರಮದ ಯಶಸ್ಸಿನ ದೃಷ್ಟಿಯಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಮ್ಮ ಹಿರಿಯರಾದ ಪುರಾಣಿಕ್ ಸರ್ ಅವರ ನೇತೃತ್ವದಲ್ಲಿ ಪ್ರದೀಪ್ ಕುಮಾರ್ ಮತ್ತು ಸುಧಾಕರ್ ಪೇಜಾರ್ ಮತ್ತು ಎಲ್ಲರ ಒಂದು ನೇತೃತ್ವದಲ್ಲಿ ನಾವೆಲ್ಲ ಒಟ್ಟು ಸೇರಿ ಕೆಲಸ ಮಾಡುವ ಮುಖಾಂತರ ಅಲ್ಲಿ ಉಡುಪಿಯಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ನಮಗೆ ಕಷ್ಟ. ನಾವು ಇಲ್ಲೇ ಈ ಜಿಲ್ಲೆಯಲ್ಲೇ ಕೆಲಸ ಮಾಡಲಿಕ್ಕೆ ನಮಗೆ ಒಂದು ಸ್ವಲ್ಪ ಅನುಕೂಲ ಆಗ್ತದೆ. ಎಲ್ಲ ವರ್ಗದ ಜನರನ್ನು ಸೇರಿಸಬೇಕು ಅಂತ ಪದೇ ನಮ್ಮ ಪುರಾಣಿಕ್ ಸರ್ ಹೇಳ್ತಾಯಿದ್ರು. ಇಡೀ ಹಿಂದೂ ಸಮಾಜವನ್ನು ಒಟ್ಟು ಸೇರಿಸಲಿಕ್ಕೆ ನಮ್ಮ ಅವಿಭಜಿತ ಜಿಲ್ಲೆಯಲ್ಲಿ ಆಗಿರುವಂಥ ಅನೇಕ ಉತ್ಸವಗಳ ಕಾರಣಕ್ಕೋಸ್ಕರ ನಾವು ಒಟ್ಟಿಗೆ ಆಗಿದ್ದೇವೆ. ಮತ್ತು ಉಡುಪಿಯ ಈ ಒಂದು ಪರ್ಯಾಯ ಉತ್ಸವ ಕೂಡ ಹಿಂದೂ ಸಮಾಜವನ್ನು ಒಟ್ಟು ಸೇರಿಸುವಂಥ ಒಂದು ದೃಷ್ಟಿಯಲ್ಲಿ ಆಗುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸುವ. ಇವತ್ತು ಸಭೆಗೆ ನಮ್ಮ ಬಜ್ಪೆ ಮತ್ತು ಕಿಣಿಗೋಳಿಯಲ್ಲಿ ಚುನಾವಣೆ ಇದ್ದ ಕಾರಣ ಅನಿವಾರ್ಯವಾಗಿ ತುಂಬ ಜನ ಬರಲಿಲ್ಲ ಅಲ್ವಾ ಸಕಿಲಕ್ಕ? ಅಂದರೆ ಇಲ್ಲಿ ಕೂತವರು ಸಹ ಅಲ್ಲಿ ಹೋಗಲಿಕ್ಕೆ ಕೂತಿದ್ದಾರೆ, ಅಲ್ಲಿ ಒಂದು ಸಲ ಹೋಗಿ ಅಟೆಂಡ್ ಆಗಬೇಕು. ಆ ಕಾರಣಕ್ಕೋಸ್ಕರ ಮುಂದೆ ಆಗುವಂಥ ಸಭೆಯಲ್ಲಿ ಇನ್ನೂ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸ್ತೇವೆ. ನಮ್ಮ ಪ್ರೇಮಾನಂದ ಶೆಟ್ಟಿಗೆ, ಸುಧೀರ್ರಿಗೆ, ರವೀಂದ್ರ ಶೆಟ್ಟಿ ಅವರಿಗೆ ಮತ್ತು ನಮಗೆಲ್ಲ ಯಾವ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ, ಆ ಜವಾಬ್ದಾರಿಗಿಂತ ಜಾಸ್ತಿ ಮಿಗಿಲಾಗಿ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡುವಂಥ, ನಿಮ್ಮೊಟ್ಟಿಗೆ ಕೆಲಸ ಮಾಡುವಂಥ ನಮ್ಮ ಸೌಭಾಗ್ಯ. ಶಕ್ತಿ ಮೀರಿ ಕೆಲಸ ಮಾಡ್ತೇವೆ, ಎಲ್ಲರನ್ನು ಜೋಡಿಸ್ತೇವೆ ಮತ್ತು ಪಾರ್ಟಿಯ ಕಡೆಯಿಂದ ಎಲ್ಲರನ್ನು ಜೋಡಿಸಿಕೊಳ್ಳಲಿಕ್ಕೆ ನಾನು ಸಂಪೂರ್ಣವಾಗಿ ಎಲ್ರಿಗೂ ತಿಳಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಯಶಸ್ಸಿನ ದೃಷ್ಟಿಯಲ್ಲಿ ನಾವು ಒಟ್ಟಾಗಿ ಒಂದಾಗಿ ಕೆಲಸ ಮಾಡುವ. ಎಲ್ರಿಗೂ ಧನ್ಯವಾದ. ನಾಳಿನ
ಪರ್ಯಾಯದ ನಿಮಿತ್ತ ಸ್ವಾಮೀಜಿಗಳ ಪುರಪ್ರವೇಶದ ಈ ಒಂದು ಕಾರ್ಯಕ್ರಮದ ನಿಮಿತ್ತ ನಾವೆಲ್ಲರೂ ಕೂಡ ಸಂಪನ್ನಗೊಂಡಿದ್ದೇವೆ. ವೇದಿಕೆಯಲ್ಲಿರತಕ್ಕಂಥ ಎಂ ಬಿ ಪುರಾಣಿಕರೇ, ಕಲ್ಕುರ್ರೆ, ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂತಹ ಸತೀಶಣ್ಣನವರೇ, ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗಣ್ಯರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಬಂಧು ಭಗಿನಿಯರೇ, ಮೊನ್ನೆ ನರೇಂದ್ರ ಮೋದಿಯವರು ಅಯೋಧ್ಯೆಯಲ್ಲಿ ಶ್ರೀರಾಮನ ಕೆಲಸ ಪೂರ್ತಿ ಮಾಡಿ ಅಲ್ಲಿ ಧ್ವಜವನ್ನು ಹಾರಿಸುವುದರ ಮುಖಾಂತರ ಮರುದಿನ ನಮ್ಮ ಉಡುಪಿಗೆ ಬಂದು ಉಡುಪಿಯಲ್ಲಿ ಏನೋ ಭಗವದ್ಗೀತೆಯ ಆ ಒಂದು ಪಠಣದಲ್ಲಿ ಅವರು ಭಾಗಿಯಾಗುವುದರ ಮುಖಾಂತರ ಮುಂದಿನ ನಮ್ಮ ಹೋರಾಟ ಅದು ಮಥುರೆಯ ಹೋರಾಟ ಎಂಬಂತಹ ಸಂದೇಶವನ್ನು ಸಾರುವಂತಹ ಕಾರ್ಯಕ್ರಮ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗಾಗಿ ಶ್ರೀರಾಮ್ ಕಿ ಜೈ ಎನ್ನುವಂಥ ಘೋಷಣೆ ಮೊನ್ನೆ ಶ್ರೀಕೃಷ್ಣ ಕಿ ಜೈ ಎಂಬಂಥ ಘೋಷಣೆಯ ಮುಖಾಂತರ ಮಥುರೆಯ ನಮ್ಮ ಹೋರಾಟದ ಆ ಒಂದು ಪ್ರಾರಂಭ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ನಾಳ್ದಿನ ನಮ್ಮ ಈ ಕಾರ್ಯಕ್ರಮ ನರೇಂದ್ರ ಮೋದಿಯವರು ನಮ್ಮಲ್ಲಿಗೆ ಬಂದಿದ್ದಾರೆ, ನಮಗೆಲ್ಲರಿಗೂ ಕೂಡ ಪ್ರೇರಣೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಪ್ರತಿ 2 ವರ್ಷಕ್ಕೊಮ್ಮೆ ಆಗುವಂತಹ ಪರ್ಯಾಯದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೇವೆ. ನಾಳಿನ ಆ ಒಂದು ಪುರ ಪ್ರವೇಶದ ಕಾರ್ಯಕ್ರಮ ಕೂಡ ಅತ್ಯಂತ ಯಶಸ್ವಿ ಆಗಬೇಕು. ಈ ನಿಟ್ಟಿನಲ್ಲಿ ಹೊರೆಕಾಣಿಕೆಯ ಜವಾಬ್ದಾರಿಯನ್ನು ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಶರವು ಮಹಾಗಣಪತಿ ದೇವಸ್ಥಾನದಲ್ಲಿ ಹೊರೆಕಾಣಿಕೆಯ ಸಂಗ್ರಹಣಾ ಕೇಂದ್ರವನ್ನು ಉದ್ಘಾಟನೆ ಕೂಡ ಮಾಡುವ. ಅದರ ಜೊತೆಗೆ ಎಲ್ಲ ಸಂಘ ಸಂಸ್ಥೆಯವರು ಮತ್ತು ಎಲ್ಲ ಭಕ್ತಾದಿಗಳು ಕೂಡ ಅದಕ್ಕೆ ಸಹಕಾರವನ್ನು ಕೊಡಬೇಕಂತ ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡುತ್ತಾ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸವನ್ನು ಮಾಡುವುದರ ಮುಖಾಂತರ ಶ್ರೀಕೃಷ್ಣ ದೇವರ ಕೃಪೆಗೆ ಪಾತ್ರರಾಗುವ ಎಂಬಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವೇದಿಕೆಯಲ್ಲಿ ಇರತಕ್ಕಂಥ ನಮ್ಮೆಲ್ಲರ ಗೌರವಾನ್ವಿತರಿಗೆ ಗೌರವಪೂರ್ಣ ನಮನಗಳನ್ನು ಸಲ್ಲಿಸ್ತಾ, ಈಗಾಗಲೇ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ಸುಧೀರ್ ಶೆಟ್ಟಿ ಕಣ್ಣೂರವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಾವೇನು ಜವಾಬ್ದಾರಿಯನ್ನು ಹಿರಿಯರು ಕೊಟ್ಟಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡ್ತೇವೆ ಅಂತ ಹೇಳ್ತಾ, ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ, ಖಂಡಿತ ಯಶಸ್ವಿ ಆಗುವುದೇ, ಆದರೂ ಕೂಡ ನಾವೆಲ್ಲರೂ ಒಟ್ಟು ಸೇರಿ ಒಂದೇ ಮಕ್ಕಳ ರೀತಿಯಲ್ಲಿ ಈ ಕೆಲಸ ಕಾರ್ಯದಲ್ಲಿ ಕೈ ಜೋಡಿಸೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಆತ್ಮೀಯ ಬಂಧುಗಳೇ, ಹೇಳೋದೆಲ್ಲ ಹೇಳಿ ಆಗಿದೆ. ಒಂದೇ ಅಂತ ಹೇಳಿದ್ರೆ 800 ವರ್ಷಗಳಿಂದ ಏನು ಪರಂಪರೆ ಬೆಳೆದು ಬಂದಿದೆ, ಮಧ್ವಾಚಾರ ಅವತಾರ ಆದಮೇಲೆ 300 ವರ್ಷಗಳ ಕಾಲ 2 ತಿಂಗಳಿಗೊಮ್ಮೆ ಇದ್ದಂಥ ಪರ್ಯಾಯವನ್ನು ವಾದರಾಜ ಸ್ವಾಮಿಗಳು 500 ವರ್ಷಗಳ ಹಿಂದೆ 2 ತಿಂಗಳಿದ್ದನ್ನು 2 ವರ್ಷ ಮಾಡಿದ್ರು. ಅಂದಿನಿಂದ ಇಂದಿನವರೆಗೆ 2 ವರ್ಷಕ್ಕೊಮ್ಮೆ ನಡೆಯುವಂಥ ಪರ್ಯಾಯದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಹಿರಿಯರಾದಾಗ ಎಲ್ಲರೂ ಕೂಡ ನಾವು ಭಕ್ತಿ ಭಾವದಿಂದ ಅದನ್ನು ಭಾಗವಹಿಸ್ತಾ ಇದ್ದೇವೆ. ಕಲ್ಕೂರು ಹೇಳ್ದಂಗೆ, ಸುಧಾಕರ್ ಪೇಜಾರವರು ಹೇಳ್ದಂಗೆ, ಕಳೆದ 40-50 ವರ್ಷಗಳಿಂದ ಮಂಗಳೂರಿನ ನಾವೆಲ್ಲರೂ ಸೇರಿ ಈ ಪರ್ಯಾಯಕ್ಕೆ ಕೂಡುವಂಥ ಯತಿಗಳು ಮಂಗಳೂರು ಪ್ರವೇಶ ಮಾಡಿದಾಗ ಅವ್ರಿಗೊಂದು ಪೌರ ಸನ್ಮಾನ ಕಾರ್ಯಕ್ರಮ, ಮತ್ತು ತದನಂತರದಲ್ಲಿ ದೊಡ್ಡ ಮಟ್ಟದಲ್ಲಿ ಉಡುಪಿ ಕೃಷ್ಣ ಅಂದರೆ ಅನ್ನಬ್ರಹ್ಮ ಅಂತ, ಕಾಂಚನ ಬ್ರಹ್ಮ ಅಂದರೆ ತಿರುಪತಿ, ಹಾಗೆ ನಾದಬ್ರಹ್ಮ ಅಂದರೆ ಪಂಡರಿನಾಥ, ಪಂಡ್ರಾಪುರದ ಪಾಂಡುರಂಗ. ಸೊ ಅನ್ನಬ್ರಹ್ಮ ಅಂದರೆ ಅನ್ನದಾನ ಆಗಬೇಕಲ್ಲಿ. ಸೊ ಅದಕ್ಕೆ ಬೇಕಾದಂಥ ಹೊರೆ ಕಾಣಿಕೆಯನ್ನು ನಾವು ನಿರಂತರವಾಗಿ ಕಳೆದ 40-50 ವರ್ಷಗಳಿಂದ ಕಳಿಸ್ತಿದ್ದೇವೆ. ಈ ವರ್ಷವೂ ಕೂಡ ವೇದವರ್ಧನ ತೀರ್ಥ ಯತಿಗಳು ಸರ್ ನಮ್ಮ ಮೊಳಕಾಲ್ಮೂರು ರಾಯರ ಮಠಕ್ಕೆ ಬಂದಿದ್ದರು. 2 ದಿನ ರೈತರೇ ಹಾಲ್ಟ್ ಆಗಿದ್ದರು ಸತಿಗಳು. ಅದ್ಭುತವಾದಂಥ ಪಾಂಡಿತ್ಯ ಇದೆ. ನಾನು ವೈಯಕ್ತಿಕವಾಗಿ ಅವ್ರ ಹತ್ರ 2 ರಾತ್ರಿ ಕಳೆದಂಥ ನೆನಪು ನನಗಿದೆ. ಸಣ್ಣ ವಯಸ್ಸು, 22-22 ವರ್ಷ ಅವ್ರಿಗೆ ಅತ್ಯುತ್ತಮವಾದ ಜ್ಞಾನವನ್ನು ದ್ವೈತ ಸಿದ್ಧಾಂತ ಅಲ್ಲಿ ಪಡ್ಕೊಂಡಿದ್ದಾರೆ. ಅವ್ರಿಗೆ ನಾವೆಲ್ಲರೂ ದೊಡ್ಡ ಮಟ್ಟದಲ್ಲಿ ಸರ್ವ ರೀತಿಯ ಸಹಕಾರವನ್ನು ನಾವು ನೀಡಬೇಕಾಗಿದೆ. ಈ ಸಂದರ್ಭದಲ್ಲಿ ಹೊರೆ ಕಾಣಿಕೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಂಥ ನಮ್ಮ ಸುಧೀರ್ ಶೆಟ್ಟರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್. ನಮ್ಮ ಸಂಸ್ಥೆಗಳಿಂದ ಕನಿಷ್ಠ
3 ತಪ್ಪಿದ್ರೆ 4 ವಾಹನಗಳಲ್ಲಿ ಹೊರೆ ಕಾಣಿಕೆಯನ್ನು ನಾವು ಜೊತೆಗೆ ಸೇರ್ಕೊತಾ ಇದ್ದೇವೆ. ಒಂದು ನಮ್ಮ ಕಂಕನಾಡಿ ಶ್ರೀಶಾ ಸೊಸೈಟಿ ಕಂಕನಾಡಿ ಬ್ರಾಂಚ್ ಇನಾಗ್ರೇಟ್ ಮಾಡಿದರೆ ಇವರು. ಹಾಗಾಗಿ ಈಗ ನಂಗೆ ಅನಿವಾರ್ಯ ಆಯ್ತು. ಸೊ ನಾವು ಜೊತೆಗೆ ಬರಲೇಬೇಕು. ಶ್ರೀಶಾ ಸೊಸೈಟಿಯಿಂದ ಒಂದು ಒಳ್ಳೆಯ ಮಟ್ಟದಲ್ಲಿ ನಾವು ಮಾಡ್ತೇವೆ. ಮತ್ತು ದಾಸ ಸಾಹಿತ್ಯ ಸೇವಾ ಪ್ರತಿಷ್ಠಾನದಿಂದಲೂ ಒಂದು ಹೊರೆ ಕಾಣಿಕೆ ಬರುತ್ತೆ. ಇನ್ನೊಂದು ಜನ ಬರ್ತಾರೆ ಸರ್. ಜೊತೆಗೆ ಒಂದು ನಿಮಿಷ ಅಂತೇಳಿ ಸುರೇಶ್ ಬೈಂದೂರು ಅವನನ್ನು ಬೇಕಂತ ಇವತ್ತು ಕರ್ಕೊಂಬಂದೆ. ಕಳೆದ 25 ವರ್ಷಗಳಿಂದ ನಮ್ಮ ಸರ್ ಗೊತ್ತಲ್ಲ ನಿಮಗೆ, ಕಳೆದ 25 ವರ್ಷಗಳಿಂದ ಮಂಗಳಾದೇವಿ ಸುತ್ತಮುತ್ತಲ ಎಲ್ಲ ಸುಮಾರು ಒಂದು 1000 ಸಣ್ಣ ಮಕ್ಕಳಿಗೆ ಬಾಲ ಸಂಸ್ಕಾರವನ್ನು ನೀಡುವಂಥ ಅದ್ಭುತ ಕಾರ್ಯವನ್ನು ನಮ್ಮ ಸುರೇಶ್ ಬೈಂದೂರು ಮಾಡ್ತಾ ಇದ್ದಾರೆ. ಅವರ ಗಮನಕ್ಕೆ ತರದಲ್ಲಿ ಹೇಳ್ತಾ ಇದ್ದೀನಿ, ಈ ವರ್ಷದಿಂದ ಬಾಲ ವಿಕಾಸ ಕೇಂದ್ರ ಅಲ್ವಾ, ಬಾಲ ವಿಕಾಸ ಕೇಂದ್ರ ಮಂಗಳಾದೇವಿ ಇದಕ್ಕೆ ಹೊರೆ ಕಾಣಿಕೆಗೆ ಅವ್ರದ್ದು ಒಂದು ಹೊರೆ ಕಾಣಿಕೆ ರೂಪದಲ್ಲಿ ಇದು ಬರುತ್ತೆ ಅಂತ ಸಂದರ್ಭದಲ್ಲಿ ಹೇಳ್ತಾ, ಸಾಧ್ಯವಾದರೆ 1-2 ವಿಶೇಷವಾಗಿ ಹೊರೆ ಕಾಣಿಕೆ ನಾವೆಲ್ಲ ಭಾಗವಹಿಸ್ತೇವೆ ಅಂತೇಳಿ ಹೇಳ್ತಾ, ನಾವೆಲ್ಲರೂ ಸೇರಿ ಒಟ್ಟಾಗಿ ಸೇರಿ ಈ ಒಂದು ಪರ್ಯಾಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತೇಳಿ ಕೇಳ್ತಾ ಇದ್ದೇನೆ. ನಮಸ್ತೆ. ಓಂ ಶ್ರೀ ಮಂಜುನಾಥಾಯ ನಮಃ. ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೀ ಗುರುಭ್ಯೋ ನಮಃ. ಶಾರದಾಂಬೆಯ ಸಾನ್ನಿಧ್ಯದ ಈ ಧ್ಯಾನ ಮಂದಿರದಲ್ಲಿ ಅಂದು ವಾದಿರಾಜರು ಮಂಗಳೂರನ್ನು ಕೃಷ್ಣನ ಜೊತೆಗೆ ಸಮೀಕರಣ ಮಾಡಿ ಮಂಜುನಾಥೇಶ್ವರನನ್ನಾಗಿ ಮಾಡಿದರು. ಪರ್ಯಾಯ ನಡೀತಾ ಇತ್ತು. ಅವಿಭಜಿತ ಜಿಲ್ಲೆಯಾಗಿತ್ತು ನಮ್ಮದು, ತುಳುನಾಡು ಎನ್ನುವ ನೆಲೆಯಲ್ಲಿ ಕಾಸರಗೋಡು ಸಹಿತವಾಗಿ. ಜಿಲ್ಲೆ ವಿಭಾಗವಾಗುವಂಥ ಸಂದರ್ಭಗಳು ಬಂದಾಗ ಆಡಳಿತಾತ್ಮಕವಾಗಿ, ಆವಾಗ ನಾವು ಮಂಗಳೂರಿನ ಜನ ನಮ್ಮನ್ನು ಕೃಷ್ಣನ ಜೊತೆಗಿರುವ ಸಂಬಂಧವನ್ನು ಕಡಿದುಕೊಳ್ಳಬಾರದು ಎನ್ನುವ ನೆಲೆಯಲ್ಲಿ ಪೌರ ಸನ್ಮಾನ, ಬಹುಶಃ ಅದನ್ನು ಪ್ರಧಾನಮಂತ್ರಿ ಮೋದಿಯವರು ಮೊನ್ನೆ ಉಲ್ಲೇಖಿಸಿದ್ದು ಅದು ಬಹಳ ನಮಗೆ ಸಂಭ್ರಮ ತಂದದ್ದು. ಅಂದು ಏನು ಉಡುಪಿಯ ನಗರಸಭೆಯ ವ್ಯವಸ್ಥೆ, ನಾನು ರಾಜಕೀಯವಾಗಿ ಹೇಳ್ತಾ ಇಲ್ಲ, ಅದೇನು ಅಂದು ಆರಂಭವಾದ ಚಿಂತನೆ ಇವತ್ತು ರಾಷ್ಟ್ರದಲ್ಲಿ ಇವತ್ತು ಅದೇ ಆಡಳಿತ ನಮಗೆ ನಡೆಸ್ತಾ ಇದೆಯೋ, ಅಂದು ಉಡುಪಿಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಅಯೋಧ್ಯೆಯ ಮಂದಿರವನ್ನು ಏನು ಪ್ರಸ್ತಾಪ ಮಾಡಿದ್ದಾರೆ, ಇವತ್ತು ಬಾಲರಾಮನ ಒಂದು ಪ್ರತಿಷ್ಠೆ ಅದು ಹೇಗಾಗಿದೆ ಬಹುಶಃ ನೀವು ಅದು ಭಾಷಣವನ್ನು ಕೇಳಿದರೆ ಗೊತ್ತಾಗ್ತದೆ. ಆದರೆ ಇವತ್ತು ಅಂತಹ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ನಾವು ಕೃಷ್ಣನ ಚಿಂತನೆಯ ಒಂದು ವ್ಯವಸ್ಥೆ ಇರುವಾಗ ಮಂಗಳೂರನ್ನು ನಾವು ಬಿಟ್ಟು ಕೊಡಬಾರ್ದು ಎನ್ನುವ ನೆಲೆಯಲ್ಲಿ ಪೌರ ಸನ್ಮಾನ ಉಡುಪಿಯಲ್ಲಿ ಹೇಗಾಗ್ತಾ ಇತ್ತು, ಅದು ಉಡುಪಿಯಲ್ಲಿ ಆರಂಭವಾದದ್ದು. ಉಡುಪಿಯ ನಗರಸಭೆಯ ಅಧ್ಯಕ್ಷರು ಅಥವಾ ಉಡುಪಿಯ ನಗರಸಭೆಯಲ್ಲಿ ಆಡಳಿತಾಧಿಕಾರಿಗಳಿದ್ದರೆ ಆಡಳಿತಾಧಿಕಾರಿಗಳೇ ಸ್ವತಃ ನಿಂತು ಪರ್ಯಾಯವನ್ನು ಕುಳಿತುಕೊಳ್ಳುವವರಿಗೆ ಅಲ್ವ ಪುರಾಣಿಕರೇ ಪರ್ಯಾಯವನ್ನು ಹೇಳುವವರಿಗೆ ಪೌರ ಸನ್ಮಾನ ಮಾಡುವಂಥ ಒಂದು ಪರಂಪರೆ, ಅದರ ಒಂದು ಪ್ರತಿರೂಪ ನಾವು ಮಂಗಳೂರಿನ ಪುರಭವನದಲ್ಲಿ ಆರಂಭ ಮಾಡಿದ್ದು. ಇವತ್ತೇನು ಪುತ್ತಿಗೆ ಶ್ರೀಗಳು ದೊಡ್ಡದಾದಂಥ ರೀತಿಯಲ್ಲಿ ಒಂದು ಕೋಟಿ ಕಂಠದಿಂದ ಗೀತೆಯ ಸಂದೇಶವನ್ನು ಉದ್ಘೋಷವನ್ನು ಮಾಡಿಸ್ತಾ ಇದ್ದಾರೆ. ಅವರ ಕಳೆದ ಪರ್ಯಾಯ ಅಲ್ಲ, ಅದರ ಮೊದಲನ ಪರ್ಯಾಯದಲ್ಲಿ ಮಂಗಳೂರಿನ ಪುರಭವನದಲ್ಲಿ ಆವಾಗ ಮೇಯರ್ ಆಗಿದ್ದವರು ಯುನಿಸ್ ಬ್ರಿಟ್ಟೋ ಅವರು, ಆವಾಗ ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಾಗಿದ್ದವರು BS ರಾಮಪ್ರಸಾದರವರು. ಇದನ್ನು ನಾನು ನೆನಪಿಸಿಕೊಳ್ತಾ ಆ ಪರಂಪರೆ ಅದು ಮುಂದುವರೆದುಕೊಂಡು ಬಂದಿದೆ. ಪೂಜ್ಯ ಪೇಜಾವರ್ಷಿಗಳ ಕಾಲದಲ್ಲಿ ಪರ್ಯಾಯದ ಕಾಲದಲ್ಲಿ ಅದು ಬೇರೆ ಬೇರೆ ರೀತಿಯಲ್ಲಿ ಅದು ತನ್ನ ವೈಭವವನ್ನು ಕಂಡಿದೆ. ಆ ಪರ್ಯಾಯದ ಕಾಲದಲ್ಲಿ ಹೊರೆ ಕಾಣಿಕೆ, ಅವಿಭಜಿತ ಜಿಲ್ಲೆಯ ಹೊರೆ ಕಾಣಿಕೆ ಕಟೀಲಿನ ಕ್ಷೇತ್ರದ ಹೊರೆ ದಿಬ್ಬಣದೊಂದಿಗೆ ಉಡುಪಿಯನ್ನು ತಲುಪಿಸುವಂಥ ಪರಂಪರೆಯು ನಮ್ಮಲ್ಲಿ ಅದು ಜೋಡಿಸ್ಕೊಂಡಿದೆ. ನಾವೆಲ್ಲ ಇದನ್ನು ಅನುಭವಿಸಿದವರು. ಶರವು ದೇವಳ ನಮಗೆ ಅದು ಎಲ್ಲದಕ್ಕೂ ಕೇಂದ್ರೀಕೃತವಾಗಿದ್ದುಕೊಂಡು ನಾವು ಮುಂದುವರೆದುಕೊಂಡು ಬಂದದ್ದು. ಇದು ಎಲ್ಲರ ನಮ್ಮ ಅನುಭವದ ಮಾತು. ನಾನು ಇಷ್ಟೇ ಹೇಳುವಂಥದ್ದು, ನಮಗೆ ರಾಮ ಸೇತುವೆ ಕಟ್ಟುವಾಗ ಅಳಿಲಿಗೂ ಒಂದು ಗೌರವ ಪ್ರಾಪ್ತವಾಗಿದೆಂತೆ. 3 ಗೆರೆ ಅಳಿಲನ್ನು ನೋಡುವಾಗ ರಾಮ ನೆನಪಾಗ್ತದೆ. ಅಂತಹ ಒಂದು ಗೌರವ ನಮಗೆಲ್ಲ ಪ್ರಾಪ್ತವಾಗಬೇಕಲ್ಲ. ಆ ಸದವಕಾಶ ಪುತ್ತಿಗೆ ವೇದವರ್ಧರ ಶ್ರೀಪಾದರ ಪರ್ಯಾಯದ ಅತೀ ಕಿರಿಯದ ಪ್ರಾಯದ ಸ್ವಾಮಿಗಳು. ಬಹುಶಃ ಇದು ನಮಗೆಲ್ಲ ಸಂಭ್ರಮ. ಅದರಲ್ಲೂ ಗುರುರಾಜವರು ಹೇಳಿದಾಗೆ, ಪುರಾಣಿಕರು ಹೇಳಿದಾಗೆ, ಸಣ್ಣ ಪ್ರಾಯದಲ್ಲಿ ಅವರ ಪ್ರಾಯಕ್ಕೆ ಮೀರಿದಂಥ ವಿದ್ವತ್ತಿನಿಂದ ನಮಗೆ ಅವರು ಇವತ್ತು ಮಾರ್ಗದರ್ಶನ ಮಾಡುವಂಥ ಒಂದು ಆಶೀರ್ವಾದಕ್ಕೆ ಅವರು ಪಾತ್ರರಾದವರು. ಅವರ ಪೂರ್ವಾಶ್ರಮದ ಅವರ ತಂದೆಯವರು ಅಂದರೆ ಸನ್ಯಾಸಾಶ್ರಮದಲ್ಲಿ ತಂದೆಯವರನ್ನು ಪೂರ್ವಾಶ್ರಮ ಅಂತ ಹೇಳೋದು, ತಾಯಿಯವರಿಗೆ ಮಾತ್ರ ಗುರುಗಳು ನಮಸ್ಕಾರ ಮಾಡುವಂಥದ್ದು ನಾವೆಲ್ಲ ಕಂಡಿದ್ದೇವೆ.
ಬಹುಶಃ ಅವರಿಗೆ ಬಹಳ ದೊಡ್ಡದಾದಂಥ ವಿದ್ವತ್ತಿನ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಕೃಷ್ಣಾಪುರ ಶ್ರೀಗಳು ಅವರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಅವರ ಪರ್ಯಾಯದ ಈ ಪ್ರಥಮ ಪರ್ಯಾಯದ ಈ ಅವಧಿಯಲ್ಲಿ ನಾವೆಲ್ಲ ಅಯೋಧ್ಯೆಗೆ ಪ್ರಭು ಶ್ರೀರಾಮಚಂದ್ರ ಲಂಕಾಕ್ಕೆ ಸೇತುವೆ ಕಟ್ಟಾಗ ಹೇಗೆ ಅಳಿಲೆ ಸೇವೆ ಮಾಡಿದ್ದೇವೆ ಅಂತ ಅಳಿಲೆ ಸೇವೆ ಮಾಡುವಂಥ ಒಂದು ವ್ಯವಸ್ಥೆಯಲ್ಲಿ ಜೋಡಿಸಿಕೊಳ್ಳೋಣ. ಈಗಾಗಲೇ ನಮಗೆ ಹಿರಿಯರಾದಂಥ ಪುರಾಣಿಕರು ಅದರ ಬಗ್ಗೆ ಪೂರ್ಣವಾದಂಥ ಮಾರ್ಗದರ್ಶನ ನೀಡಿದ್ದಾರೆ. ಆ ಅಳಿಲೆ ಸೇವೆ ಸಂದರ್ಭದಲ್ಲೂ ಹಲವಾರು ಪ್ರಮುಖರು ಇದ್ದರು. ಏನು ವಾಲಿ, ಸುಗ್ರೀವ, ಯಾರ್ಯಾರು, ಸುಧಾಕರ ಎಲ್ಲ ಪುರಾಣದ ವಿಶೇಷ ವ್ಯಕ್ತಿತ್ವಗಳು ಇದ್ದರಲ್ಲ, ಅಂಥ ವಿಶೇಷ ವ್ಯಕ್ತಿತ್ವ ಜವಾಬ್ದಾರಿಯ ವ್ಯವಸ್ಥೆಗಳಲ್ಲಿ ನಾವು ಮರಳು ಎತ್ತುವುದಿದ್ದರೆ ಕಲ್ಲೆತ್ತುವ ಕೆಲಸ ಸುಧೀರ್ ಶೆಟ್ಟಿ ಕಣ್ಣೂರವರು ಮಾಡ್ತಾರೆ. ಸಂಭ್ರಮದ ಕೆಲಸ ಅಥವಾ ಗೌರವದ ಕೆಲಸವನ್ನು ಪ್ರೇಮಾನಂದ ಶೆಟ್ಟರು ಮಾಡ್ತಾರೆ. ಮೆರವಣಿಗೆ ಆಗಬೇಕಲ್ಲ, ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು ಮಾಡ್ತಾರೆ. ಹೀಗೆ ಎಲ್ಲದಕ್ಕೂ ಒಂದು ರೀತಿಯಲ್ಲಿ ಇನ್ನೂ ಮುಖಂಡತ್ವವನ್ನು ನಮ್ಮ ಕುಂಪಲ್ ಅವರು ಕೊಡ್ತಾರೆ. ಮಹಿಳಾ ವ್ಯವಸ್ಥೆಗಳಲ್ಲೂ ಆವಾಗ ಗೊತ್ತಿಲ್ಲ, ವಾನರ ಕಪಿ ಸೇನೆಯಲ್ಲಿ ಮಹಿಳಾ ಸಮಿತಿ ನಿಂತ ಗೊತ್ತಿಲ್ಲ ನನಗೆ. ಅಂತೂ ಇವತ್ತು ಕಾಲ ಬದಲಾವಣೆ ಆಗಿದೆಲ್ಲ, ಇವತ್ತು ಮಹಿಳೆಯರೇ ಮುಂದಾಳುತ್ವದಲ್ಲಿ ಮಹಿಳೆಯರು ಅದನ್ನು ವಹಿಸಿಕೊಳ್ತಾರೆ. ಇದೆಲ್ಲದರ ಜೊತೆಗೆ ಬಹುಶಃ ಉಡುಪಿಯ ಪರ್ಯಾಯಕ್ಕೆ ಮಂಗಳೂರಿನ ಕಾರ್ಯಕ್ರಮ ಅತ್ಯಂತ ಒಂದು ರೀತಿಯ ಅಪೂರ್ವ ಮತ್ತು ಅನುಕರಣೀಯ ಅನ್ನುವ ರೀತಿಯಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಂಜುನಾಥ ದೇವರ ಸಾನ್ನಿಧ್ಯದಲ್ಲಿ ಮಾಡುವಂಥ ಈ ಸಂದರ್ಭದಲ್ಲಿ ಹೇಳ್ತಾ, ಇದು ಎಲ್ಲದಕ್ಕಿಂತ ಮಿಗಿಲಾಗಿ ಹೊರೆಕಾಣಿಕೆ ಸುಲಭ ಮಾಡಿಕೊಟ್ರು MS ಗುರುರಾಜರು. ಆದರೆ ಒಂದಷ್ಟು ಖರ್ಚು ವೆಚ್ಚಗಳಿದೆ ಅಲ್ಲ, ಕೋಶಾಧಿಕಾರಿಗಳಿಗೂ ಸಮೇತ ಸ್ವಲ್ಪ ಶಕ್ತಿ ಕೊಡುವಂಥ ಚಿಂತನೆಯನ್ನು ಹೇಗೆ ಮಾಡಬಹುದು, ನಾವೆಲ್ಲ ಸೇರಿ ಯೋಚನೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಲೆಗೊಂದು ಹೂವು ಕೈಯಲ್ಲೊಂದು ತೆಂಗಿನಕಾಯಿ, ಇದು ಹೊರೆಕಾಣಿಕೆಯ ಒಂದು ಪರಿಕಲ್ಪನೆ. ಭಕ್ತಿ ಭಾವದೊಂದಿಗೆ ಸಮರ್ಪಿಸಿದಂಥ ಚಿಂತನೆ ಅದು ಅನ್ನಬ್ರಹ್ಮನ ಕ್ಷೇತ್ರದ ಮುಖಾಂತರ ಕೋಟ್ಯಂತರ ಜನರ ಒಂದು ಹಸಿವಿನ ತೃಷೆಯಲ್ಲ, ಜ್ಞಾನದ ತೃಷೆಗೆ ಅದು ಶಕ್ತಿಯನ್ನು ಕೊಡ್ತದೆ. ಇದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕಾರ್ಯಕ್ರಮಗಳ ತಾರೀಕಿನಲ್ಲಿ ಹೆಚ್ಚು ಕಡಿಮೆಗಳಿರ್ಬೋದು. ಅದನ್ನು ನಾವು ಸುಧಾಕರ್ ರಾಯರು ಅದನ್ನು ಮಾಡ್ತಾರೆ. ಅದು ಹೆಚ್ಚು ಕಡಿಮೆಗಳದು ಸಹಜವಾಗಿ, ಯಾಕಂದರೆ ಅವು ತಿರುಪತಿದ್ದು ಆದ ನಂತರ ನಮಗೆ ಅದು ಇರಬಹುದು. ಅದು ಮೊದಲು ತಲಪಾಡಿ ಅಂತಿತ್ತು, ಈಗ ತುರತ್ಕಲ್ ಅಂತಾಗಿದೆ. ಅದು ಏನಿದ್ರು ಅದಕ್ಕೆ ಸರಿಯಾಗಿ ಮಂಗಳೂರಿನಲ್ಲಿ ಇಷ್ಟಂತೂ ಸತ್ಯ, 1-2-3 ಮನೆಗಳಲ್ಲಿ ಮಧ್ಯಾಹ್ನದ ಭಿಕ್ಷೆ ಅಂದರೆ ಸ್ವಾಮಿಗಳ ಪಟ್ಟದ ದೇವರ ಪೂಜೆ, ಮತ್ತು ಮಂಗಳೂರಿನಲ್ಲಿ ಒಂದು ತುಲಾಭಾರ, ಭಾಳ ಹಿಂದಿನಿಂದ ಬಂದಂಥ ಒಂದು ಸಂಪ್ರದಾಯ. ಅದು ಎಲ್ಲರೂ ಸೇರಿಕೊಂಡು ನಾವು ನಾಣ್ಯ ತುಲಾಭಾರ, ಮತ್ತು ಮಂಗಳೂರಿನಲ್ಲಿ ಪೌರ ಸನ್ಮಾನ, ಮತ್ತು ಸಾರ್ವಜನಿಕವಾದಂಥ ಒಂದು ಪಟ್ಟದೇವರ ಪೂಜೆ, ಹೀಗೆಲ್ಲ ಒಂದು ಕಲ್ಪನೆಗಳನ್ನು ನಾವು ಕಲ್ಪಿಸಿದ್ದೇವೆ. ಇದರ ಜೊತೆಗೆ ನಾವೆಲ್ಲ ಸೇರೋಣ, ದೊಡ್ಡ ಸಂಖ್ಯೆಯಲ್ಲಿ ವ್ಯವಸ್ಥೆಯಲ್ಲಿ ಜೋಡಿಸಿಕೊಳ್ಳೋಣ. ಆಸಕ್ತರೆಲ್ಲರೂ ಪಕ್ಷ ಭೇದ ಅಲ್ಲ, ಪಕ್ಷ ಅಂತ ಹೇಳುವಂಥದ್ದು ನಮ್ಮ ಪ್ರಜಾಪ್ರಭುತ್ವದೊಂದು ವ್ಯವಸ್ಥೆ, ಯಾರು ವಿರೋಧಿಗಳು ಏನಲ್ಲ, ಎಲ್ಲರೂ ಈ ಪ್ರಧಾನ ವಾಹಿನಿಗೆ ಬರಬೇಕಂತೇಳುವಂಥದ್ದೇ, ಸನಾತನ ಸಂಸ್ಕೃತಿಯ ಮುಖ್ಯವಾಹಿನಿಗೆ ಬರಬೇಕಂತೇಳುವಂಥದ್ದೇ ನಮ್ಮೆಲ್ಲರ ಪರಮ ಉದ್ದೇಶ. ಕೃಷ್ಣನ ಮಂದಿರ ಆಗಬೇಕಂತೇಳೋ ಪರಮ ಉದ್ದೇಶ ವಿನಃ ಜೋಡೋ ಅಲ್ಲ ನಮ್ಮದು. ಹಾಗಾಗಿ ಆ ಜೋಡೋ ಕೆಲಸದಲ್ಲಿ ನಮ್ಮನ್ನು ನಾವು ಜೊಡಗಿಸಿಕೊಳ್ಳೋಣ ಅಂತ ಹೇಳ್ತಾ ಎಲ್ಲ ಹಿರಿಯರಿಗೆ ವಂದಿಸಿ, ಈ ಚಿಂತನೆಗಳಲ್ಲಿ ನಮ್ಮ ಪಾಲು ಹಿರಿದಾಗಿರಲಿ. ಅಳಿಲ ಸೇವೆಯಂತೆ ಕೃಷ್ಣನ ಅನುಗ್ರಹ ಅಳಿಲಿಗೆ ಪ್ರಾಪ್ತವಾದಂತೆ ನಮಗೂ ಪ್ರಾಪ್ತವಾಗಲಿ ಅಂತ ಆ ಸರ್ವಶಕ್ತ ಮಂಜುನಾಥನಲ್ಲಿ, ಸರ್ವಶಕ್ತ ಕೃಷ್ಣನಲ್ಲಿ ಮಂಗಳಾಂಬಿಕೆಯನ್ನು ಸ್ಮರಿಸಿ, ಮಹಾಗಣಪತಿಯಲ್ಲಿ ಪ್ರಾರ್ಥಿಸಿ, ಮಹಾ ಸರಸ್ವತಿಗೆ ವಂದಿಸಿ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ಹೀಗೆ ಅಂದರೆ ಇವತ್ತು ಬಂದವ್ರದ್ದೆಲ್ಲರದೊಂದು ಗ್ರೂಪ್ ಮಾಡ್ತೇವೆ, ಪರ್ಯಾಯ ಹಾಕ್ತಾ ಇರ್ತೇವೆ. ಮತ್ತು ಇನ್ನೊಂದು ಸಲ ಮೀಟಿಂಗ್ ಕರೀತೇವೆ, ಅದು ಯಾವಾಗ ಅಂತ ನೋಡೋಣ. ಅದು ಡೇಟ್ ನೋಡಿ, ಇಲ್ಲಿ ಸ್ಕೂಲ್ ಡೇ ಎಲ್ಲ ಉಂಟು, ಅದೆಲ್ಲ ಮಧ್ಯದಲ್ಲಿ ಇಟ್ಟು ಬಿಡುವು ಮಾಡಿಕೊಂಡು ಅದೊಂದು ಮಾಡ್ತೇವೆ. ಸ್ಥಳ ನಿಗದಿ ಆದ ತಕ್ಷಣ ವರದಿಗಳನ್ನು ಕಳಿಸ್ತಾ ಇರ್ತೇವೆ. ನೀವು ಕೂಡ ಆ ಗ್ರೂಪಿಗೆ ಸಲಹೆ ಸೂಚನೆಗಳನ್ನೆಲ್ಲ ಸತೀಶ್ ಕುಂಪದವರು ತುಂಬ ಜವಾಬ್ದಾರಿ ವಹಿಸಿದ್ದಾರೆ, ತುಂಬ ಜನರನ್ನು ಇಟ್ಕೊಂಡೆಲ್ಲ. ನಾವು ಮಾಡುವಂಥದ್ದು, ಅವರನ್ನು ಎದುರುಗೊಳ್ಳುವಂಥದ್ದು. ವೆಲ್ಕಮ್. ಹೌದು, 4ನೇ ತಾರೀಕಿಗೆ ಎಷ್ಟು ಗಂಟೆಗೆ ಅಂತ ನೋಡಿ ದರ್ಶನ ಮಾಡಿಕೊಂಡು ಮತ್ತೆ ವೆಹಿಕಲ್ನಲ್ಲಿ ನಾವು ಬರುವಂಥದ್ದೆಲ್ಲ.